ಹಲೋ ಎವ್ರಿವನ್. ಸೊ ನೀವು ಥಂಬ್ನೇಲ್ ನೋಡಿರೋ ಪ್ರಕಾರ 25 ಕ್ವಶನ್ಸ್ ಇದ್ದಾವೆ. 20+ ಸ್ಕೋರ್ ಮಾಡಿದರೆ ಬಿಲೀವ್ ಮೀ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ದೀರಾ. ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. 20 ಕೆಳಗೆ ಸ್ಕೋರ್ ಮಾಡಿದವರು ಪ್ರೀವಿಯಸ್ ಇಯರ್ ಮೇಲೆ ಫೋಕಸ್ ಮಾಡಿ, ಯಾಕಂದರೆ ಇವು ಡಿಫಿಕಲ್ಟ್ ಕ್ಯಾಟಗರಿ ಕ್ವಶನ್ಸು. ಸೊ ಇವೆಲ್ಲ ನಾನು ಪ್ರೀವಿಯಸ್ ಇಯರಲ್ಲಿ ಬಂದಿರೋದ್ರಿಂದಲೇ ಚೂಸ್ ಮಾಡಿದ್ದೀನಿ. ಹಾಗಾಗಿ ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಕ್ವಶನ್ಸ್ ಇರೋದು 25, ಬಟ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮೋರ್ ದೆನ್ 100 ಕ್ವಶನ್ಸ್ ಕವರ್ ಆಗಿರುತ್ತೆ. ನಾವು ವಿಥೌಟ್ ಡಿಲೇಯಿಂಗ್ ಎನಿ ಮೋರ್ ಟೈಮ್ ವಿ ವಿಲ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕ್ವಶನ್ನು, ದೆಹಲಿ ಸುಲ್ತಾನರ ತುಘಲಕ್ ರಾಜವಂಶದ ಅಂತಿಮ ರಾಜ ಯಾರಾಗಿದ್ದರು? ಸೊ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸೊ ಫಸ್ಟ್ ಕ್ವಶನ್ದು ರೈಟ್ ಆನ್ಸರು ಆಪ್ಷನ್ ನಂಬರ್ ಸಿ, ನಾಸಿರುದ್ದೀನ್ ಮೊಹಮ್ಮದ್. ನೋಡಿ, ಗ್ಯಾಸುದ್ದೀನ್ ತುಘಲಕ್ ಯಾರು? ಗ್ಯಾಸುದ್ದೀನ್ ತುಘಲಕ್ ರಾಜವಂಶದ ಸ್ಥಾಪಕ. ನೋಡಿರಿ, ದೆಹಲಿ ಸುಲ್ತಾನರು ಬಂದಾಗ ಅವರ ಡೈನೆಸ್ಟಿಗಳು ಅಂದರೆ ಮನೆತನ ಫಸ್ಟಿಂದ ಲಾಸ್ಟ್ವರೆಗೂ ಸೀಕ್ವೆನ್ಸ್ ಆಗಿ ನೆನ್ಪಿಡಬೇಕು. ಇದು ಕ್ವಶನ್ ಕೇಳ್ತಾರೆ. ಸೊ ಸೀಕ್ವೆನ್ಸ್ ಆಗಿ ನೆನ್ಪಿಡೋಕ್ಕೆ GK ದಿ ಸ್ಟ್ರಾಂಗ್ ಲೊಕೇಶನ್, ನಾನು ಈ ಥರ ನೆನ್ಪಿಟ್ಟಿದ್ದೆ. GK ದ ಸ್ಟ್ರಾಂಗ್ ಲೊಕೇಶನ್. ಜಿ ಅಂದರೆ ಗುಲಾಮಿ ಅಥವಾ ಮ್ಯಾಮುಲಕ್ ಅಥವಾ ಸ್ಲೇವ್ ಡೈನೆಸ್ಟಿ ಕೂಡ ಅಂತ ಕರೀತಾರೆ. ಕೆ ಅಂದರೆ ಖಿಲ್ಜಿ, ತುಘಲಕ್, ಸೈಯದ್, ಲೂಧಿ, ಲಾಸ್ಟ್ ಮನೆತನ ಲೂಧಿ. ಸೊ ಗುಲಾಮಿ ಮನೆತನ ಸ್ಥಾಪಕ ಕುತುಬುದ್ದೀನ್ ಐಬಕ್. ತುಘಲಕ್ ಬಗ್ಗೆ ಕ್ವಶನ್ ಬಂದಿದೆ, ಸೊ ತುಘಲಕ್ ಬಗ್ಗೆ ಮಾತಾಡೋಣ. ತುಘಲಕಲ್ಲಿ ಫಿರೋಜ್ ಶಾ ತುಘಲಕ್ ಬಗ್ಗೆ ಮಾತಾಡೋಣ ಫಸ್ಟ್. ನೋಡಿ, ಫಿರೋಜ್ ಶಾ ತುಘಲಕ್ ವಂಶದಲ್ಲಿ ಅತಿ ಫೇಮಸ್. ಮೊಹಮ್ಮದ್ ಬಿನ್ ತುಘಲಕ್ ಆದಮೇಲೆ ಇವನೇ ಅತಿ ಫೇಮಸ್ ಆಗಿದ್ದ. ಇವನು ತನ್ನ ಹಿಂದಿನ ರಾಜರ 23, ಇವನಿಗಿಂತ ಮುಂಚೆ ಇರೋ ರಾಜರು ಏನು ಮಾಡ್ತಾಯಿದ್ರು, 23 ಥರದ ಟ್ಯಾಕ್ಸ್ಗಳನ್ನು ಹೊರಿಸ್ತಾಯಿದ್ರು. ಇವೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಬರೀ 4 ಥರದ ಟ್ಯಾಕ್ಸ್ಗಳನ್ನು ಇಟ್ಟ. ಯಾರು? ಫಿರೋಜ್ ಶಾ ತುಘಲಕು. ಅದು ಇಸ್ಲಾಮಲ್ಲಿ ತಿಳಿಸಿರೋ ಪ್ರಕಾರ. ಅವು ಟ್ಯಾಕ್ಸ್ಗಳು ಯಾವ್ಯಾವು ಬಹಳ ಇಂಪಾರ್ಟೆಂಟು. ಫಸ್ಟ್ ಒನ್ನು ಯಾವುದು? ಫಸ್ಟ್ ಒನ್ನು ಜಕಾತ್, ಅದಾದಮೇಲೆ ಖರಾಜ್, ಥರ್ಡು ಖಾಮ್ಸ್, ಫೋರ್ತು ಜಿಜಿಯಾ. ಏನಿವೆಲ್ಲ ಅಂದರೆ ನೋಡಿ, ಜಿಜಿಯಾ ಅಂದರೆ ನಾನ್ ಮುಸ್ಲಿಮ್ಸ್ ಯಾರ್ಯಾರು ಇರ್ತಾರೆ, ಲೈಕ್ ಹಿಂದೂಗಳಾಗಿರ್ಬೋದು, ಇನ್ನೂ ಬೇರೆ ಧರ್ಮದವರಾಗಿರ್ಬೋದು, ಮುಸ್ಲಿಮ್ಸವ್ರು ಬಿಟ್ಟು ಅವ್ರ ಮೇಲೆ ಹಾಕ್ತಾ ಇದ್ದಂಥ ತೆರಿಗೆನೇ ಜಿಜಿಯಾ ತೆರಿಗೆ. ಖಾಮ್ಸ್ ಅಂದರೆ ಮೈನಿಂಗ್ ಮಾಡುವಂಥ ಪ್ರದೇಶ, ಗಣಿಗಳನ್ನು ಮಾಡುವಂಥ ಪ್ರದೇಶಗಳ ಮೇಲೆ ಏನು ತೆರಿಗೆ ಹಾಕ್ತಿದ್ದಿರಲ್ಲ ಅದಕ್ಕೆ ಖಾಮ್ಸ್ ಅಂತಾರೆ. ಇದು ಲಾಸ್ಟ್ ಒಂದು ಸಲ ಎಕ್ಸಾಮಲ್ಲಿ ಕೇಳಿದರು. ಜಕಾತ್ ಅಂದರೆ ಮುಸ್ಲಿಂ ಪ್ರಜೆಗಳು ತಮ್ಮ ಮುಸ್ಲಿಂ ಧರ್ಮವನ್ನು ಅಭಿವೃದ್ಧಿಪಡಿಸಲು ಕೊಡಬೇಕಾದಂಥ ತೆರಿಗೆ ಜಕಾತ್ ತೆರಿಗೆ. ಅದೇ ಥರ ಖರಾಜ್ ಅಂದರೆ ಪ್ರತಿ ವರ್ಷವೂ ಸಾಗುವಳಿಗೊಳಗಾಗುತ್ತಿದ್ದಂತಹ ಪ್ರದೇಶ, ಕಲ್ಟಿವೇಟೆಡ್ ಲ್ಯಾಂಡ್, ಅಲ್ಲಿಂದ ಏನು ಉತ್ಪಾದನೆ ಬರ್ತಿತ್ತು ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಇದು ಖರಾಜ್. ನೋಡಿ, ಈ ಥರ ನಾವು ಒಂದಕ್ಕೊಂದು ಇಲ್ಲೇ 10 ಕ್ವಶನ್ಸ್ ಕವರ್ ಆದವು. ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ. ಸೋ ಮೆನಿ ಕ್ವಶನ್ಸ್ ವಿಲ್ ಬಿ ಕವರ್ಡ್. ಓಕೆ. ಫಿರೋಜ್ ಶಾ ತುಘಲಕ್ ಇದಲ್ದೇನೆ ಇನ್ನು ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತಾನೆ, ಅದರ ಹೆಸರು ದಿವಾನೆ ಖೈರಾತ್. ದಿವಾನ್ ಎ ಖೈರಾತ್. ಏನಿದು ದಿವಾನ್ ಎ ಖೈರಾತ್ ಅಂದರೆ ನೋಡಿ, ಆ ಫಿರೋಜ್ ಶಾ ತುಘಲಕ್ನ ಸಮಯದಲ್ಲಿದ್ದಂತಹ ಮುಸ್ಲಿಂ ಬಡ ಹೆಣ್ಣು ಮಕ್ಕಳು, ಅನಾಥರು, ಅದೇ ತರಹ ವಿವಾಹ ಆದ ನಂತರ ಯಾರು ವಿಚ್ಛೇದನಕ್ಕೊಳಗಾಗಿರ್ತಾರೆ, ಡಿವೋರ್ಸ್ಡ್, ಅವರು, ಅಂತಹವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕೆ, ಆರ್ಥಿಕ ಸಪೋರ್ಟ್ ಮಾಡೋಕ್ಕೆ, ಎಕನಾಮಿಕಲಿ ಸಪೋರ್ಟ್ ಮಾಡೋಕ್ಕೆ ಈ ಡಿಪಾರ್ಟ್ಮೆಂಟನ್ನು ಓಪನ್ ಮಾಡಿದ. ಸೊ ಉದ್ದೇಶ ಏನು? ದಿವಾನಿ ಖೈರಾದ್ದು ಅತಿ ಬಡತನವಿರುವಂಥ ಹೆಣ್ಣು ಮಕ್ಕಳಿಗೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡಲು ದಿವಾನಿ ಖೈರಾತ್. ನೆಕ್ಸ್ಟು ಫಿರೋಜ್ ಶಾ ತುಘಲಕ್ ಅಂದರೆ ಇವನ ಬಯೋಗ್ರಫಿ ಬಗ್ಗೆ ಮಾತಾಡಬೇಕು. 2 ಕೃತಿಗಳು ಬಹಳ ಇಂಪಾರ್ಟೆಂಟು. ಒಂದು ಯಾವುದು? ಫುತುಹತ್ ಉಸ್ ಸಲಾತಿನು ಇದು ಬರೆದಿದ್ದು ಫಿರೋಜ್ ಶಾ ತುಘಲಕ್. ಇನ್ನೊಂದು ತಾರಿಕ್ ಎ ಫಿರೋಜ್ ಶಾಹಿ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಒಂದ್ಸಲ ಎಕ್ಸಾಮಲ್ಲಿ ಇಬ್ಬರ ಹೆಸರು ಕೊಟ್ಟಿದ್ದರು, ಬಟ್ ಕ್ವಶನ್ ಕೇಳಿದರು ಫುತುಹತ್ ಉಸ್ ಸಲಾತಿನ್ ಯಾರು ಬರೆದಿದ್ರು ಅಂತ. ಫುತುಹತ್ ಉಸ್ ಸಲಾತಿನಲ್ಲಿ ನೋಡಿ ಎಫ್ ಇದೆ, ಇವನ ಹೆಸರಲ್ಲೂ ಎಫ್ ಇದೆ. ಸೊ ಫುತುಹತ್ ಉಸ್ ಸಲಾತಿನ್ ಬರೆದವರು ಫಿರೋಜ್ ಶಾ ತುಘಲಕ್. ತಾರಿಕ್ ಎ ಫಿರೋಜ್ ಶಾಹಿ ಬರೆದವರು ಜಿಯಾವುದ್ದೀನ್ ಬರ್ನಿ. ಇದು ಕೂಡ ನೆನ್ಪಿಡಬೇಕು, ಜಿಯಾವುದ್ದೀನ್ ಬರ್ನಿ.
ನೋಡಿ ಇವನ್ ಬಯೋಗ್ರಫಿ ಇವನೇ ಬರೆದ, ಇದ್ರ ಹೆಸರು ಫುತುಹತ್ ಸಲಾತಿನ್. ಹಾಂ, ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿಗೂ ಡಿಫ್ರೆನ್ಸ್ ಇದೆ, ಇದು ಕೂಡ ಗೊತ್ತಿರಬೇಕು ನಿಮಗೆ. ಬಯೋಗ್ರಫಿ ಬೇರೆ, ಆಟೋಬಯೋಗ್ರಫಿ ಬೇರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಜೀವನದ ಕಥೆಯನ್ನು ನಾನು ಬರೆದ್ರೆ ಅದು ಬಯೋಗ್ರಫಿ, ನಿಮ್ಮ ಜೀವನ ಕಥೆಯನ್ನು ನೀವೇ ಬರ್ಕೊಂಡ್ರೆ ಅದು ಆಟೋಬಯೋಗ್ರಫಿ. ಇದು ಕೂಡ ನೆನ್ಪಿಡಿ ಜನರಲ್ ನಾಲೆಜ್ಗೆ. ನೆಕ್ಸ್ಟು, ಇವನು ಅನೇಕ ಥರದ ಪಟ್ಟಣಗಳು, ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರ್ತಾನೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು, ಗ್ಯಾಸುದ್ದೀನ್ ತುಘಲಕ್ ಆಯಿತು. ನೆಕ್ಸ್ಟ್, ಏಷ್ಯಾದ ಬೃಹತ್ ನದಿ ಮೆಕಾಂಗ್ ದೇಶದ ಮೆಕಾಂಗ್, ಇಂಗ್ಲೀಷಲ್ಲಿ ಇದರ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ನೋಡಿ. ಮೆಕಾಂಗ್ ಯಾವ ದೇಶದಲ್ಲಿ ಹರಿಯುವುದಿಲ್ಲ? ಸೊ ಫಸ್ಟ್ ಮ್ಯಾಪ್ ನೋಡೋಣ ಮೆಕಾಂಗ್ದು. ನೋಡಿ, ಇದು ಮೆಕಾಂಗ್ ರಿವರ್ ಬರೆದಿದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ ನಿಮಗೆ, ಇದು ಸ್ವಲ್ಪ ಬ್ಲರಿ ಇದೆ. ಆಲ್ರೈಟ್, ಇದು ಮೇಲಿರೋದು ಚೈನಾ. ಸೊ ಚೈನಾದಲ್ಲಿ ಒರಿಜಿನೇಟ್ ಆಗಿ ಲಾವೋಸಿಂದ ಥೈಲ್ಯಾಂಡ್ ಮೂಲಕ ಕಾಂಬೋಡಿಯಾ ಮೂಲಕ ಬಂದು ಇಲ್ಲಿ ಇದು ಮೆಕಾಂಗ್ದು ಮೌತ್ ಆಫ್ ದಿ ಮೆಕಾಂಗ್, ಇಲ್ಲಿ ತನ್ನ ನೀರನ್ನು ಹರಿಸಿಬಿಡುತ್ತೆ. ಇದು ಯಾವುದು? ಮೆಕಾಂಗ್ ರಿವರು. ಓಕೆ, ಸೊ ನೋಡಿದ್ರಲ್ಲ ನೀವು, ಇದು ಚೈನಾದಿಂದ ಒರಿಜಿನೇಟ್ ಆಗಿ ಲಾವೋಸಿಂದ ಥೈಲ್ಯಾಂಡಿಂದ ಫೈನಲಿ ಕಾಂಬೋಡಿಯಾಗೆ ಬರುತ್ತೆ, ಕಾಂಬೋಡಿಯಾದಿಂದ ಇಲ್ಲಿ ಬರುತ್ತೆ. ಕ್ವಶನ್ ಏನು ಕೇಳಿದೆ ನೋಡಿ, ಯಾವ ದೇಶದಲ್ಲಿ ಹರಿಯುವುದಿಲ್ಲ? ಚೈನಾದಿಂದ ಒರಿಜಿನೇಟ್ ಆಯಿತು, ಕಾಂಬೋಡಿಯಾದಲ್ಲಿ ಹರಿಯುತ್ತೆ, ಲಾವೋಸಲ್ಲಿ ಹರಿಯುತ್ತೆ, ಮಲೇಷಿಯಾದಲ್ಲಿ ಹರಿಯೋದಿಲ್ಲ. ಯಾಕಂದರೆ ನೋಡಿ, ಮಲೇಷಿಯಾ ಈ ಪೋರ್ಷನಲ್ಲಿ ಕೆಳಗಡೆ ಬರುತ್ತೆ ಇನ್ನು. ಓಕೆ, ಮಲೇಷಿಯಾಗೂ ಇದಕ್ಕೂ ಕನೆಕ್ಷನೇ ಇಲ್ಲ, ಇಲ್ಲೇ ಎಂಡ್ ಆಗ್ತಾಯಿದೆ ರಿವರ್ ಮೆಕಾಂಗ್. ಆಲ್ ರೈಟ್, ನೆಕ್ಸ್ಟು ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ವಿಚ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಈಸ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ? ಲ್ಯಾಂಡ್ ಲಾಕ್ಡ್ ಅಂದರೆ ಅದು 4 ಕಡೆಯಿಂದಲೂ ಭೂಮಿಯಿಂದ ಆವೃತ ಆಗಿರಬೇಕು, ಅದಕ್ಕೆ ಸಮುದ್ರದ ಜೊತೆ ಕನೆಕ್ಷನ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಲಾವೋಸ್ಗೆ ಫೋಕಸ್ ಮಾಡಿ. ಇದು ಲಾವೋಸ್ ಇದೆಯಲ್ಲ, ಇದರ ರೈಟ್ ಸೈಡ್ ನೋಡಿ ವಿಯೆಟ್ನಾಮ್ ಇದೆ. ವಿಯೆಟ್ನಾಮ್ ಬೇರೆ, ವಿಯೆನ್ನಾ ಬೇರೆ. ವಿಯೆನ್ನಾ ಆಸ್ಟ್ರಿಯಾದಲ್ಲಿ ಬರುತ್ತೆ, ಇದು ವಿಯೆಟ್ನಾಮ್. ರೈಟಲ್ಲಿ ವಿಯೆಟ್ನಾಮ್ ಇದೆ, ನಾರ್ತಲ್ಲಿ ಚೈನಾ ಇದೆ, ಸೌತಲ್ಲಿ ಬಂದರೆ ಕಾಂಬೋಡಿಯಾ ಇದೆ, ಲೆಫ್ಟ್ ಸೈಡಲ್ಲಿ ಬಂದರೆ ಥೈಲ್ಯಾಂಡ್ ಇದೆ. ಈ ಥರ ಕಂಪ್ಲೀಟಾಗಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಲಾವೋಸ್. ಆಲ್ ರೈಟ್, ನೆಕ್ಸ್ಟ್ ನೋಡಿ, ಅಂಡಮಾನ್ಗೆ ಸಮೀಪವಾದಂಥ ದೇಶ ಯಾವುದಂದರೆ ಮ್ಯಾನ್ಮಾರ್ ಆಗಬೇಕು. ಅದೇ ನಿಕೋಬಾರ್ಗೆ ಸಮೀಪವಾದ ದೇಶ ಅಂದರೆ ಇಂಡೋನೇಷ್ಯಾ ಆಗಬೇಕು. ಇಂಡೋನೇಷ್ಯಾ ಇಲ್ಲಿ ಬರುತ್ತೆ. ಇಂಡೋನೇಷ್ಯಾ ನಿಕೋಬಾರ್ಗೆ ಸಮೀಪವಾದ ದೇಶ, ಮ್ಯಾನ್ಮಾರ್ಗೆ ಸಮೀಪವಾದ ದೇಶ, ಮ್ಯಾನ್ಮಾರ್ಗೆ ಸಮೀಪವಾದದಂದರೆ ಅಂಡಮಾನ್ ಆಗಬೇಕು. ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್ನು, ಇದರಲ್ಲಿ ಯಾವುದರ ಗಡಿ ಪನಾಮಾಗೆ ಹೊಂದಿಕೊಂಡಂತೆ ಇಲ್ಲ? ನೋಡೋಣ, ನಮ್ಮದು ಫಸ್ಟ್ ಮ್ಯಾಪ್ ನೋಡೋಣ, ಸೊ ದಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸಿಲಿ. ನೋಡಿ, ಬಂತು ಮ್ಯಾಪು ಪನಾಮಾದು. ಪನಾಮ ಕಾಲುವೆ ಎಲ್ಲಿ ಕಾಣಿಸ್ತಾ ಇದೆ? ಇದು ಪನಾಮ ಕಾಲುವೆ. ಓಕೆ, ಇಲ್ಲೊಂದು ಸಣ್ಣದ ಕಂಟ್ರಿ ಕಾಣಿಸ್ತಾ ಇದೆ, ಇದು ಕೋಸ್ಟರಿಕಾ. ಪನಾಮಾಗೆ ಯಾವುದೇ ಕನೆಕ್ಟ್ ಆಗಿದೆ ನೋಡಿ, ಕೊಲಂಬಿಯಾ, ಈಕ್ವೆಡರ್ ಕನೆಕ್ಟ್ ಆಗಿಲ್ಲ, ವೆನಿಜುವೆಲಾ ಅಂತೂ ಈ ಸೈಡ್ ರೈಟ್ ಸೈಡ್ ಇದೆ, ಕನೆಕ್ಟ್ ಆಗಿಲ್ಲ. ಇದು ಪ್ಯಾಸಿಫಿಕ್ ಓಷನು, ಇಲ್ಲಿ ನೋಡ್ತಾ ಇರ್ಬೋದು ನಾವು, ಇದೆಲ್ಲ ಪ್ಯಾಸಿಫಿಕ್ ಓಷನು. ಇದು ಸೌತ್ ಪ್ಯಾಸಿಫಿಕ್, ಇದು ಮೇಲಿರೋದು ನಾರ್ತ್ ಪ್ಯಾಸಿಫಿಕ್ ಆಗುತ್ತೆ. ಓಕೆ, ಬಟ್ ಕ್ವಶನ್ ಏನು ಕೇಳಿದ್ದಾರೆ, ಇದರಲ್ಲಿ ಯಾವುದರ ಗಡಿ ಪನಾಮಾಗೆ ಹೊಂದಿಕೊಂಡಿಲ್ಲ? ಕೋಸ್ಟರಿಕಾ ಮೇಲಿನ ಪೋರ್ಷನಲ್ಲಿತ್ತು, ಪ್ಯಾಸಿಫಿಕ್ ನೋಡಿದ್ವಿ, ಕೊಲಂಬಿಯಾ, ವೆನಿಜುವೆಲಾ ಆಗಿಲ್ಲ, ವೆನಿಜುವೆಲಾ ರೈಟಲ್ಲಿತ್ತು ನೋಡಿ, ಇದು ವೆನಿಜುವೆಲಾ ಕನೆಕ್ಟ್ ಆಗಿಲ್ಲ. ಇದರಲ್ಲಿ ನೋಡಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸೌತ್ ಅಮೇರಿಕಾದಲ್ಲಿ ಯಾವ 2 ಕಂಟ್ರಿಗಳು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು? ಇದರಲ್ಲಿ ನೆನ್ಪಿಡೋ ಟ್ರಿಕ್ಕು ಬ್ಲಡ್ ಪ್ರೆಷರ್, BP ಅಂತ ನೆನ್ಪಿಡಿ. ಸೌತ್ ಅಮೇರಿಕಾದಲ್ಲಿ ಬಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬೊಲಿವಿಯಾಗೂ ಪರುಗ್ವೆಗೂ ಫೋಕಸ್ ಮಾಡಿ. ಇದು ಯಾವುದೇ ಕಡೆಯಿಂದ ನೀರಿನಿಂದ ಆವೃತ್ತಾಗಿಲ್ಲ, ಎಲ್ಲ ಕಡೆಯೂ ಲ್ಯಾಂಡ್ ಲಾಕ್ಡ್, ಹೋಲ್ಲಿ ಲ್ಯಾಂಡ್ ಲಾಕ್ಡ್. ಇದು ಯಾವುದು? ಬೊಲಿವಿಯಾ ಮತ್ತು ಪರುಗ್ವೆ, BP. ಬ್ರಾಝಿಲಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಮೆಜಾನ್ ರಿವರ್ ಇದೆ. ಅಮೆಜಾನ್ ರಿವರು ನಾರ್ತ್ ಅಟ್ಲಾಂಟಿಕಲ್ಲಿ ಬೀಳುತ್ತೆ. ರೀಸೆಂಟಾಗಿ ಇಸ್ರೋದವರು PSLV C-51 ಒಂದು ಅಮೆಜೋನಿಯಾ ಸ್ಯಾಟಲೈಟ್ ಲಾಂಚ್ ಮಾಡಿದರು. ಇದು ಕೂಡ ನೆನ್ಪಿಡಬೇಕು, ಅಮೆಜೋನಿಯಾ. ಸೊ ಇದು ಬ್ರಾಜಿಲ್ ದೇಶದವ್ರದ್ದೇ. ಬ್ರಾಜಿಲಲ್ಲಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಅಮೆಜಾನ್ ಫಾರೆಸ್ಟ್ ಫೈರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ಫಾರೆಸ್ಟ್ ನಾಶ ಆಗ್ತದೆ. ಇದರ ಮೇಲೆ ಕಣ್ಗಾವಲು ಇಡಲು ಅಮೆಜೋನಿಯಾ 1 ಲಾಂಚ್ ಮಾಡಿದರು ಇಸ್ರೋದವರು. ಸೊ ಇದು ಇಸ್ರೋದವರ 2021ರಲ್ಲಿ ಮೊದಲನೇ ಸ್ಯಾಟಲೈಟ್ ಲಾಂಚ್ ಆಗಿತ್ತು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನು, ಇದು ಕೂಡ ನೆನ್ಪಿಡಬೇಕು. ರೈಟ್, ಸೊ ನೆಕ್ಸ್ಟ್ ಕ್ವಶನ್ನು, ಈ ಮುಂದಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವುದು ಅತ್ಯಂತ ಉದ್ದನೆಯದು? ಆಗ್ರಾ, ಮುಂಬೈ, ಚೆನ್ನೈ, ಥಾಣೆ, ಕೋಲ್ಕತ್ತಾ, ಹಜೀರಾ, ಪುಣೆ, ಮಚಿಲಿಪಟ್ಟಣ. ಸೊ ಲಾಂಗೆಸ್ಟ್ ಅಂದರೆ ಕೋಲ್ಕತ್ತಾ ಹಜೀರಾ. ಓಕೆ, ನೋಡಿ
ಹೈವೇ ಬಗ್ಗೆ ಮಾತಾಡಬೇಕಾದ್ರೆ 2 ಪಾಯಿಂಟ್ಸು ಬಹಳ ಇಂಪಾರ್ಟೆಂಟು. ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲು, ಇನ್ನೊಂದು ಕಾರಿಡಾರ್ ಪ್ರಾಜೆಕ್ಟು. ಕಾರಿಡಾರ್ ಪ್ರಾಜೆಕ್ಟ್ ಅಂದರೆ ತುದಿಗಳಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಯಾವ ತುದಿಗಳಂದರೆ ಇಲ್ಲಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಇದು ಶ್ರೀನಗರು. ಓಕೆ, ಅದು ಶ್ರೀನಗರು. ನೆಕ್ಸ್ಟು ಕನ್ಯಾಕುಮಾರಿ. ಇದು ತುದಿ ಬಗ್ಗೆ ಮಾತಾಡ್ತೀನಿ ನಾನು, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಬಗ್ಗೆ. ಅದಾದಮೇಲೆ ಪೋರ್ಬಂದರು, ಈ ಕಡೆ ಸಿಲ್ಚರ್, ಅಸ್ಸಾಂನ ಸಿಲ್ಚರ್. ಇದು ಗೋಲ್ಡನ್ ಕಾರಿಡಾರ್ ಬಗ್ಗೆ. ಅದೇ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಬಂದರೆ ನೋಡಿ, ದೆಹಲಿ ಮುಂಬೈ ಕ್ವಾಡ್ರಿಲ್ಯಾಟ್ರಲ್ಲು, ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ. ಒಂದು ಸಲ ಎಕ್ಸಾಮಲ್ಲಿ ಏನು ಕೇಳಿದ್ರು ಅಂದರೆ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಡಸಂಟ್ ಕನೆಕ್ಟ್ ಟು ದಿ ಡ್ಯಾಸ್ ಅಂತ ಕೇಳಿದರು. ಅಂದರೆ 4 ಆಪ್ಷನ್ ಕೊಟ್ಟೋದ್ರಲ್ಲಿ ಏನು ಕೊಟ್ಟಿದ್ರು? ಡೆಲ್ಲಿ ಕೊಟ್ಟಿದ್ರು, ಮುಂಬೈ ಕೊಟ್ಟಿದ್ರು, ಕನ್ಯಾಕುಮಾರಿ ಕೊಟ್ಟಿದ್ರು, ಕೋಲ್ಕತ್ತಾ ಕೊಟ್ಟಿದ್ರು. ಸೊ ನೀವೇ ಹೇಳಿ ಆನ್ಸರ್ ಯಾವುದು? ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಕನ್ಯಾಕುಮಾರಿಗೆ ಟಚ್ ಮಾಡೋದಿಲ್ಲ, ಅದು ಚೆನ್ನೈ ಕನೆಕ್ಟ್ ಮಾಡುತ್ತೆ. ಸೊ ಇದು ಕೂಡ ನೆನ್ಪಿಡ್ಬೇಕು ನೀವು. ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೇಂದ್ರದ ಕಾರ್ಯಪಾಲನಾ ಶಕ್ತಿಗೆ ಯಾವುದೇ ಪ್ರತಿಕೂಲ ಉಂಟಾಗದಂತೆ ರಾಜ್ಯಗಳು ಕಾರ್ಯಪಾಲನಾ ಶಕ್ತಿಯನ್ನು ಪ್ರಯೋಗಿಸಬೇಕು ಎಂದು ತಿಳಿಸಿರುವ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು? ಓಕೆ, ಸೊ ರೈಟ್ ಆನ್ಸರು 257. ಓಕೆ, 355 ಏನು ಹೇಳುತ್ತೆ? 355 ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ತಿಳಿಸುತ್ತೆ. ಏನು ಜವಾಬ್ದಾರಿ ಅಂದರೆ, ಬಾಹ್ಯ ಆಕ್ರಮಣ ಆಗದಂತೆ, ಭಾರತದಲ್ಲಿರುವ ಯಾವುದೇ ರಾಜ್ಯ ಮೇಲೆ ಬಾಹ್ಯ ಆಕ್ರಮಣ ಆಗದಂತೆ. ಅದಾದಮೇಲೆ ಆಂತರಿಕ ದಂಗೆ ಆದಾಗ ಕೂಡ ರಾಜ್ಯಗಳಿಗೆ ಏನೂ ತೊಂದರೆ ಆಗದಂತೆ ರಾಜ್ಯಗಳನ್ನು ಸಂರಕ್ಷಿಸುವ ಕೆಲಸ ಯಾವುದು? ಕೇಂದ್ರ ಸರ್ಕಾರದ್ದು. ಇದು ಆರ್ಟಿಕಲ್ ಯಾವುದು ಹೇಳುತ್ತೆ? 355. ಅದೇ ಥರ 356 ನೋಡೋಣ. ನೋಡಿ, 356 ಏನು ಹೇಳುತ್ತೆ ಅಂದರೆ, ಎಮರ್ಜೆನ್ಸಿ ಬಗ್ಗೆ ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಮಾತಾಡುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡುತ್ತೆ. 3 ಎಮರ್ಜೆನ್ಸಿ ನೋಡಿಬಿಡೋಣ ನಾವು. ಒಂದು 352, ಇನ್ನೊಂದು 356, ಇನ್ನೊಂದು 360. 3 ಥರದ ಎಮರ್ಜೆನ್ಸಿ ಇದ್ದಾವೆ. 360 ನೋಡಿ, 352 ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಮಾತಾಡುತ್ತೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಬೇರೆ ದೇಶದವರೇನಾದರೂ ಭಾರತದ ಮೇಲೆ ಅಟ್ಯಾಕ್ ಮಾಡಿದರೆ ಅಥವಾ ಆಂತರಿಕ ದಂಗೆಗಳೇನಾದರೂ ಆದರೆ ಇಂಥ ಸಮಯದಲ್ಲಿ ರಾಷ್ಟ್ರಪತಿಗಳು 352 ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬಹುದು. ನೆಕ್ಸ್ಟು 356 ಅಂದರೆ ರಾಜ್ಯಾಡಳಿತ, ರಾಷ್ಟ್ರಪತಿ ಆಡಳಿತ. ಯಾವ ಸಮಯದಲ್ಲಿ ಘೋಷಣೆ ಮಾಡ್ತಾರೆ ಅಂದರೆ, 2 ಕಂಡೀಷನ್ಸ್ ಇದ್ದಾವೆ, 2 ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು. ಅಂದರೆ 2ರಲ್ಲಿ ಯಾವ್ದು ಕಂಡೀಷನ್ ಆದರೂ ಮೀಟ್ ಆದರೆ ಸ್ಟೇಟ್ಗಳು ಆ ಟೈಮಲ್ಲಿ 356 ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಏನು ಒಂದು ಕಂಡೀಷನ್ ಅಂದರೆ, ಕೇಂದ್ರ ಸರ್ಕಾರ ನೀಡಿದಂತಹ ನಿರ್ದೇಶನಗಳನ್ನು ಪಾಲಿಸುವಲ್ಲಿ ರಾಜ್ಯ ಸರ್ಕಾರ ಏನಾದರೂ ಫೇಲ್ ಆದರೆ, ಕೇಂದ್ರ ಸರ್ಕಾರ ಹೇಳಿದಂಗೆ ಕೇಳ್ತಾ ಇಲ್ಲ ಅಂದರೆ. ಸೆಕೆಂಡು, ಕಾನ್ಸ್ಟಿಟ್ಯೂಷ್ನಲಿ ಅಂದರೆ ಸಂವಿಧಾನಾತ್ಮಕವಾಗಿ ಸರ್ಕಾರ ನಡೆಸಲು ಏನಾದರೂ ವಿಫಲವಾದರೆ, ನಮ್ಮ ಸಂವಿಧಾನದಲ್ಲಿ ನಾವು ಯಾವ ಥರ ತಿಳಿಸಿದ್ದೇವೆ ಅಂದರೆ, ಸಂವಿಧಾನ ರಚಿಸಿರುವವರು ಅವರು ಯಾವ ಥರ ತಿಳಿಸಿದ್ದಾರೆ ಆ ಥರ ಕಾರ್ಯವನ್ನು ಮಾಡುವಲ್ಲಿ ಏನಾದರೂ ವಿಫಲವಾದರೆ ರಾಜ್ಯ ಸರ್ಕಾರ, ಆ ಟೈಮಲ್ಲಿ ಕೂಡ ರಾಷ್ಟ್ರಪತಿಗಳು 356 ಘೋಷಣೆ ಮಾಡಬಹುದು. 356 ಘೋಷಣೆ ಮಾಡೋಕ್ಕೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ರಾಜ್ಯಪಾಲರ ವರದಿಯನ್ನು ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಘೋಷಣೆ ಮಾಡ್ತಾರೆ. ಇಫ್ ಇನ್ ಕೇಸ್ ರಾಜ್ಯಪಾಲರ ವರದಿ ಬರಲಿಲ್ಲ ಅಂದರೆ ತಾವೇ ತಮ್ಮ ವಿವೇಚನೆ ಮೇರೆಗೂ ಕೂಡ ಘೋಷಣೆ ಮಾಡ್ಬೋದು. ರಾಜ್ಯಪಾಲರ ವಿವರಣೆ ನೆಸೆಸರಿ ಇಲ್ಲ, ಕಂಪಲ್ಸರಿ ಇಲ್ಲ. ಓಕೆ, ನೆಕ್ಸ್ಟ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ರಾಷ್ಟ್ರದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೂಡ ಘೋಷಣೆ ಮಾಡುವ ಅಧಿಕಾರ ಆಗಿದೆ ಫೈನಲಿ ರಾಷ್ಟ್ರಪತಿಯವರಿಗೆ. ನೋಡಿ, ಇಲ್ಲಿವರೆಗೂ ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಸಲ ಘೋಷಣೆ ಮಾಡಿದರು. ಒಂದು 1965 ಇಂಡೋ ಚೈನಾ ವಾರ್ ಆದಮೇಲೆ, ಸೆಕೆಂಡು 1971 ಇಂಡಿಯಾ ಬಾಂಗ್ಲಾದೇಶ್ ಲಿಬರೇಷನ್ಗಾಗಿ ಭಾರತ ಹೋರಾಡಿ ಸಲುವಾಗಿ, ಥರ್ಡು 1975 ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಘೋಷಣೆ ಮಾಡಿದ್ರಲ್ಲ, ಸೊ ಇದು ರೀಸನ್ ಏನು ಕೊಟ್ಟಿದ್ರು? ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ, ಅಂದರೆ ಆಂತರಿಕ ದಂಗೆ ಅಂತ ಹೇಳಿ ಘೋಷಣೆ ಮಾಡಿದರು 75ರಲ್ಲಿ. ಇವು 3 ನಿಮಗೆ ನೆನಪಿಡಬೇಕು. ಇನ್ನೊಂದು ನೋಡಿ, ಇನ್ನೊಂದು ಫ್ಯಾಕ್ಟ್ ಏನಂದರೆ, 352 ಘೋಷಣೆ ಆದಾಗ ಘೋಷಣೆ ಮಾಡಿದಾಗ ರಾಷ್ಟ್ರಪತಿಯವರು ಅದನ್ನು ಸಂಸತ್ತಿನಲ್ಲಿ ಬಿಲ್ ಪಾಸ್ ಮಾಡಿಬಿಟ್ಟು ಅನುಮೋದನೆ ಪಡಿಬೇಕು. ಸೊ ಆ ಅನುಮೋದನೆ ಪಡೆಯೋಕ್ಕೆ ಟೈಮು 1 ತಿಂಗಳು ಮಾತ್ರ. ಅದೇ ಏನಾದರೂ ರಾಷ್ಟ್ರಪತಿ ಆಡಳಿತ ಘೋಷಣೆ ಆದಾಗ ಸಂಸತ್ತಿನಲ್ಲಿ ಬಿಲ್ ಪಾಸ್ ಆಗೋಕ್ಕೆ ಅನುಮತಿ ಪಡೆಯಲು 2 ತಿಂಗಳ ಟೈಮ್ ಇರುತ್ತೆ.
360ಯಲ್ಲೂ ಕೂಡ 2 ತಿಂಗಳ ಟೈಮ್ ಇರುತ್ತೆ. ಇದು ಕೂಡ ನೆನ್ಪಿಡಬೇಕು. ಇನ್ನೊಂದು ಕೇಸ್ ಏನಂದರೆ ನೋಡಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುಂದೆ ನಡೆಸಿಕೊಂಡು ಹೋಗಲು ಲೋಕಸಭೆ ರಾಜ್ಯಸಭೆ ಎರಡು ಹೌಸಲ್ಲಿ ಬಿಲ್ ಪಾಸ್ ಆಗಬೇಕು ವಿತ್ ಸ್ಪೆಷಲ್ ಮೆಜಾರಿಟಿ. ಅದೇ ಥರ 352 ಏನಾದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾದರೂ ನಿಲ್ಲಿಸಬೇಕಂದ್ರೆ ಅಥವಾ ಹಿಂತೆಗೆದುಕೊಳ್ಳಬೇಕಂದ್ರೆ ಲೋಕಸಭೆ ಒಂದೇ ಬಿಲ್ ಪಾಸ್ ಮಾಡಿದರೆ ಸಾಕು ಸರಳ ಬಹುಮತ ಮೂಲಕ. ರಾಜ್ಯಸಭೆದು ಹಿಂತೆಗೊಳ್ಬೇಕಾದ್ರೆ ನೆಸೆಸರಿ ಇರೋದಿಲ್ಲ. ಬಟ್ ಲೋಕಸಭೆ ಪ್ಲಸ್ ರಾಜ್ಯಸಭೆ ಎರಡೂ ಬಿಲ್ ಪಾಸ್ ಮಾಡಬೇಕು 352 ಮುಂದೂಡಿಸಲು. ಸೊ ಇದು 6 ತಿಂಗಳಿಗೆ ಏನು ಮಾಡಬೇಕು, ಬಿಲ್ ಪಾಸ್ ಮಾಡಿಬಿಟ್ಟು ಅನುಮತಿ ಪಡಿಬೇಕು. ಒಂದು ಸಲಕ್ಕೆ ಒಂದು ಸಲಕ್ಕೆ 1 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ 6 ತಿಂಗಳಿಗೊಮ್ಮೆ ಏನು ಮಾಡಬೇಕು, ಬಿಲ್ ಪಾಸ್ ಮಾಡಿಬಿಟ್ಟು ಅದನ್ನು ಅನುಮತಿ ತಗೊಳ್ಬೇಕು. ಸೊ ಇಲ್ಲಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಮುಂದಿನ ಬೆಳೆಗಳನ್ನು ಗಮನಿಸಿ. ಹತ್ತಿ, ಮೆಕ್ಕೆಜೋಳ, ನೆಲಗಡಲೆ, ಸಾಸಿವೆ. ಓಕೆ, ಇವುಗಳಲ್ಲಿ ಖಾರಿಫ್ ಬೆಳೆಗಳು ಯಾವುವು? ಖಾರಿಫ್, ಓಕೆ, ಸಾಸಿವೆ ಅಂತೂ ರಾಬಿ ಇದೆ. ಸೊ ಡೈರೆಕ್ಟ್ಲಿ 4ನೇ ಆಪ್ಷನ್ನು ರಾಂಗು, 3ನೇ ಆಪ್ಷನ್ನು ರಾಂಗು. ನೆಕ್ಸ್ಟು ನೆಲಗಡಲೆ ರೈಟು, ಹತ್ತಿ ರೈಟು, ಮೆಕ್ಕೆಜೋಳ ರೈಟು. ಓಕೆ, ಆನ್ಸರು 1, 2, 3. ಖಾರಿಫು ರಾಬಿ ಬೆಳೆಗಳ ಬಗ್ಗೆ ಮಾತಾಡೋಣ. ನೋಡಿ 2 ಥರದ ಬೆಳೆಗಳು ಬರ್ತವೆ, ಒಂದು ಖಾರಿಫು, ಒಂದು ರಾಬಿ. ಖಾರಿಫ್ ಬೆಳೆಗಳು ಯಾವುವು ಅಂದರೆ ಜೂನಿಂದ ಸೆಪ್ಟೆಂಬರ್, ಅಂದರೆ ಜೂನಲ್ಲಿ ಕಲ್ಟಿವೇಟ್ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ, ಸೆಪ್ಟೆಂಬರಲ್ಲಿ ಕಟಾವು ಮಾಡ್ತಾರೆ. ಅದೇ ಥರ ರಾಬಿ ಬೆಳೆಗಳಂದರೆ ಅಕ್ಟೋಬರ್, ನವೆಂಬರ್. ಅಕ್ಟೋಬರಲ್ಲಿ ಕಲ್ಟಿವೇಟ್ ಅಂದರೆ ಬಿತ್ತನೆ ಮಾಡ್ತಾರೆ, ನವೆಂಬರಲ್ಲಿ ಹಾರ್ವೆಸ್ಟಿಂಗ್ ಅಂದರೆ ಕಟಾವು ಮಾಡಿಬಿಡ್ತಾರೆ. ಓಕೆ, ಸೊ ಖಾರಿಫ್ ಬೆಳೆಗಳು ಯಾವುವು ಇವಾಗ? ಸೋಯಾಬೀನ್ ಆಗಿರ್ಬೋದು, ಲೋಬಿಯಾ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವೆಲ್ಲ ಖಾರಿಫ್ ಬೆಳೆಗಳು. ರಾಬಿ ಬೆಳೆಗಳು ಬಹಳ ಇಂಪಾರ್ಟೆಂಟ್ ಅಂದರೆ ವೀಟ್. ರಾಬಿ ಬೆಳೆಗಳಲ್ಲಿ ಬಹಳ ಇಂಪಾರ್ಟೆಂಟು ವೀಟ್. ಸಾಸಿವೆ ಕೂಡ ಬಹಳ ಇಂಪಾರ್ಟೆಂಟು ರಾಬಿ ಬೆಳೆಗಳಲ್ಲಿ. ಇದು ಕೂಡ ನೆನ್ಪಿಡ್ಬೇಕು ನೀವು, ಇವೆರಡು ಬೆಳೆಗಳು. ಆಲ್ರೈಟ್, ಇವು ಖಾರಿಫ್ ಮತ್ತು ರಾಬಿ ಬೆಳೆಗಳ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಸ್ವರಾಜ್ ಎಂದರೆ ಎಲ್ಲ ವಿದೇಶಿ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯ ಎಂದು ಪ್ರಸ್ತಾವನೆ ಮಾಡಿದವರು ಯಾರು? ಸೊ ರೈಟ್ ಆನ್ಸರು ಅಬ್ದುಲ್ ಕಲಾಂ ಆಜಾದ್. ನೆಕ್ಸ್ಟ್, ಬಲಿಯಾರಿಕ್ ಐಲ್ಯಾಂಡ್ಸ್ ಎಲ್ಲಿವೆ? ಮೆಡಿಟರೇನಿಯನ್ ಸಿ, ಕಪ್ಪು ಸಮುದ್ರ, ಬಾಲ್ಟಿಕ್ ಸಿ, ನಾರ್ತ್ ಸಿ. ಓಕೆ, ನೋಡೋಣ. ನೋಡಿ ಬಲಿಯಾರಿಕ್ ಐಲ್ಯಾಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಲಿಯಾರಿಕ್ ಐಲ್ಯಾಂಡು, ಇದು ಮೆಡಿಟರೇನಿಯನ್ ಸಿ ಕೆಳಗೆ, ಮೇಲೆ ಬಲಿಯಾರಿಕ್ ಸಿ. ಇದು ಆಫ್ರಿಕನ್ ಕಾಂಟಿನೆಂಟ್ ನೀವು ನೋಡ್ತಾ ಇರೋದು, ಇದು ಯುರೋಪಿಯನ್ ಕಾಂಟಿನೆಂಟು. ಸೊ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಎಲ್ಲಿ ಕಂಡುಬರುತ್ತೆ? ಸ್ಪೇನ್ ಮತ್ತು ಮೊರೊಕ್ಕೊ, ಇಲ್ಲಿ ಕಾಣಿಸ್ತಿದೆಯಲ್ಲ ಮೊರೊಕ್ಕೊ, ಸೊ ಆ ಮೊರೊಕ್ಕೊ ದೇಶಗಳ ಮಧ್ಯೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಇದೆ. ಬಲಿಯಾರಿಕ್ ಐಲ್ಯಾಂಡ್ ಎಲ್ಲಿದೆ? ಮೆಡಿಟರೇನಿಯನ್ ಸಿಯಲ್ಲಿ. ಇದು ನೆನ್ಪಿಡ್ಬೇಕು ನೀವು. ಓಕೆ, ಕಪ್ಪು ಸಮುದ್ರ ಇದಂತೂ ಬಹಳನೇ ಇಂಪಾರ್ಟೆಂಟು, ಬಹಳ ಸತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಕಪ್ಪು ಸಮುದ್ರಕ್ಕೆ ಹತ್ತಿಕೊಂಡಿರುವ ಪ್ರದೇಶಗಳು, ಕಂಟ್ರಿಗಳು ಯಾವುದ್ಯಾವುದು ಅಂತ ಕೇಳಿದರು ಎಕ್ಸಾಮಲ್ಲಿ. ನೋಡಿ ಬಾಲ್ಟಿಕ್ ಸಿಗೆ ಹತ್ತಿಕೊಂಡಿರುವ ಪ್ರದೇಶಗಳನ್ನು ಬಹಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿದರು. ಸೊ ಅದಕ್ಕೆ ಒಂದು ಟ್ರಿಕ್ ಮಾಡಿದ್ದೆ ನಾನು. ಬ್ಲ್ಯಾಕ್ ಸಿ ಅಂದರೆ ಬ್ಲ್ಯಾಕ್ ಟೀ ಆ್ಯಂಡ್ ಬರ್ಗರ್, ಈ ಥರ ನೆನ್ಪಿಟ್ಟಿದ್ದೆ ನಾನು, ಬ್ಲ್ಯಾಕ್ ಟೀ ಆ್ಯಂಡ್ ಬರ್ಗರ್. ಓಕೆ, ಬ್ಲ್ಯಾಕ್ ಟೀ ಬರ್ಗರ್ ಯು ಹಾಕಬೇಕು ಸ್ಪೆಲ್ಲಿಂಗ್. ನೋಡಿ, ಟಿ ಅಂದ್ರೇನು? ಟರ್ಕಿ. ಬಿ ಯು ಅಂದ್ರೇನು? ಬಲ್ಜೇರಿಯಾ. ಆರ್ ಅಂದ್ರೇನು? ರಷ್ಯಾ. ಜಿ ಯು ಅಂದ್ರೇನು? ಜಾರ್ಜಿಯಾ. ಯು ಅಂದ್ರೇನು? ಉಕ್ರೇನ್. ಆರ್ ಅಂದರೆ ರೊಮೇನಿಯಾ. ಇದಿಷ್ಟು ಕಂಟ್ರಿಗಳು ನೆನಪಿಡಬೇಕು, ಬ್ಲ್ಯಾಕ್ ಸಿ. ಓಕೆ, ನೆಕ್ಸ್ಟು ಬಾಲ್ಟಿಕ್ ಸಿ. ಬಾಲ್ಟಿಕ್ ಸಿ ಎಲ್ಲಿ ಬರುತ್ತೆ? ಬಾಲ್ಟಿಕ್ ಕಂಟ್ರೀಸ್ ಹತ್ರ. ಬಾಲ್ಟಿಕ್ ಕಂಟ್ರೀಸ್ ಯಾವುವು? ಲಿಥುವೇನಿಯಾ, ಲಾಟ್ವಿಯಾ, ಇವು ಬಾಲ್ಟಿಕ್ ಕಂಟ್ರೀಸ್ಗಳು. ಯುರೋಪಿಯನ್ ಕಾಂಟಿನೆಂಟಲ್ಲಿ ಬರುತ್ತೆ, ಅದು ಕೂಡ ನೋಡ್ಕೊಳ್ಳಿ ನೀವು. ನೆಕ್ಸ್ಟು, ಕೆಳಗೆ ನೀಡಲಾಗಿರುವ ನಗರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಾರ್ಷಿಕ ಮಳೆ ಪ್ರಮಾಣವನ್ನು ಆಧರಿಸಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಓಕೆ, ಡಿಸೆಂಡಿಂಗ್ ಆರ್ಡರಲ್ಲಿ ಕೇಳಿದ್ದಾರೆ, ಅಂದರೆ ಹೆಚ್ಚಿಂದ ಕಡಿಮೆ ಕಡೆ. ಓಕೆ, ಸೊ ಕೊಚ್ಚಿನಲ್ಲಿ ಫಸ್ಟ್ ಹೆಚ್ಚು ಬರುತ್ತೆ. ಓಕೆ, ನೆಕ್ಸ್ಟು ಕೋಲ್ಕತ್ತಾ, ಕೊಚ್ಚಿನ್, ಇದು ಸೆಕೆಂಡ್ ಹೋಯಿತು, ಯಾಕಂದರೆ ಫಸ್ಟ್ ಕೊಚ್ಚಿನಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಬರುತ್ತೆ, ಹೆಚ್ಚಿಗೆ ನಿಮಗೆಲ್ಲ ಗೊತ್ತಿದೆ ಜಾಸ್ತಿ. ನೆಕ್ಸ್ಟು ಕೋಲ್ಕತ್ತಾ ಮತ್ತೆ ಫಸ್ಟ್ ಬಂತಿಲ್ಲ, ಆಪ್ಷನ್ 4th ಆಗೋದಿಲ್ಲ. ಸೊ ಆಪ್ಷನ್ ಎ ಮತ್ತು ಸಿ ಮಧ್ಯೆ ಇದೆ. ಕೊಚ್ಚಿನಿಂದ ಕೋಲ್ಕತ್ತಾ, ಕೋಲ್ಕತ್ತಾದಿಂದ ದೆಹಲಿ, ದೆಹಲಿಯಿಂದ ಪಟ್ನಾ, ಇದು ರಾಂಗ್. ಕೊಚ್ಚಿನಿಂದ ಕೋಲ್ಕತ್ತಾ, ಕೋಲ್ಕತ್ತಾದಿಂದ ಪಟ್ನಾ, ಪಟ್ನಾದಿಂದ ದೆಹಲಿ. ನೋಡಿ ಇದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು.
ನೋಡಿ, ಭಾರತದಲ್ಲಿ ಮಳೆ 2 ಮಾನ್ಸೂನ್ಗಳಿಂದ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ. ಒಂದು ನೈಋತ್ಯ ಒಂದು, ಈಶಾನ್ಯ ಒಂದು, 2. ಸೊ ನೈಋತ್ಯಕ್ಕೆ ಏನಂತಾರೆ ಸೌತ್ ವೆಸ್ಟು, ಈಶಾನ್ಯಕ್ಕೆ ಏನಂತಾರೆ ನಾರ್ತ್ ಈಸ್ಟು. ಈ ಸೌತ್ ವೆಸ್ಟ್ ಮಾನ್ಸೂನು ಅಂದರೆ ನೈಋತ್ಯ ಮಾನ್ಸೂನು ಬರಬೇಕಾದ್ರೆ ಇದ್ರದ್ದು 2 ಬ್ರ್ಯಾಂಚಿಂದ ಭಾರತಕ್ಕೆ ಮಳೆ ತೊಗೊಂಡು ಬರುತ್ತೆ. ಒಂದು ಬ್ರ್ಯಾಂಚು ವೆಸ್ಟರ್ನ್ ಘಾಟಿಂದ ಎಂಟ್ರಿ ಆಗುತ್ತೆ. ಫಸ್ಟ್ ಕೇರಳಕ್ಕೆ ಜೂನ್ 1ನೇ ತಾರೀಕು ಮಳೆ ಸುರಿಸುತ್ತೆ. ಇನ್ನೊಂದು ಬ್ರ್ಯಾಂಚು ಇದು ಅರೇಬಿಯನ್ ಸಿ ಬ್ರ್ಯಾಂಚು. ಇನ್ನೊಂದು ಬ್ರ್ಯಾಂಚು ಬೇ ಆಫ್ ಬೆಂಗಾಲಿಂದ, ಬಂಗಾಳ ಕೊಲ್ಲಿಯಿಂದ ಬರುತ್ತೆ. ಇದು ಬಂದು ಡೈರೆಕ್ಟ್ಲಿ ಮೇಘಾಲಯದ ಗಾರೋ ಮತ್ತು ಖಾಸಿಗೆ ಹಿಟ್ ಮಾಡುತ್ತೆ. ಇಲ್ಲಿ ಮಳೆ ಸುರಿಸಿ ಇಲ್ಲಿಂದ ಲೆಫ್ಟ್ ಒಂದು ಗ್ಯಾಪ್ ಇದೆ, ಮಾಲ್ಡಾ ಗ್ಯಾಪ್ ಅಂಥೇಳಿ, ಕೋಲ್ಕತ್ತಾ ಮತ್ತು ಆ ಕಡೆ ಯಾವುದು ನಾರ್ತ್ ಈಸ್ಟ್ ಸ್ಟೇಟ್ಗಳ ಮಧ್ಯೆ ಇಲ್ಲೊಂದು ಗ್ಯಾಪ್ ಬರುತ್ತೆ. ಇಲ್ಲಿಂದ ಒಳಗೆ ಹೋಗಿ ಕೋಲ್ಕತ್ತಾದಿಂದ ಒಳಗೆ ಎಂಟ್ರಿ ಮಾಡಿಬಿಟ್ಟು ಕೋಲ್ಕತ್ತಾದಿಂದ ನೆಕ್ಸ್ಟು ಅತಿ ಹೆಚ್ಚು ಮಳೆ ಸುರಿಸುತ್ತೆ. ಎಲ್ಲಿ? ಕೋಲ್ಕತ್ತಾ ಆದಮೇಲೆ ಪಟ್ನಾದಲ್ಲಿ, ಬಿಹಾರ್ನ ಪಟ್ನಾದಲ್ಲಿ, ಪಟ್ನಾ ಆದಮೇಲೆ ಲಕ್ನೋ ಅಲ್ಲಿ. ಆಪ್ಷನಲ್ಲಿ ಲಕ್ನೋ ಇಲ್ಲ, ಬಟ್ ಎಡಿಷ್ನಲ್ ಇನ್ಫಾರ್ಮೇಷನ್ ಇದು. ಲಕ್ನೋಯಿಂದ ದೆಹಲಿಯಲ್ಲಿ ಫೈನಲಿ. ಸೊ ದೆಹಲಿಗೆ ಹೋಗೋ ತನಕನೂ ಅದರಲ್ಲಿರುವ ಮಾಯಿಶ್ಚರ್ ಅತಿ ಕಡಿಮೆ ಆಗಿರುತ್ತೆ. ಸೊ ದೆಹಲಿಯಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ, ಬಟ್ ಮಳೆ ಬೀಳುತ್ತೆ. ಫಸ್ಟು ನೋಡಿ, ಅರೇಬಿಯನ್ ಬ್ರ್ಯಾಂಚಲ್ಲಿ ಮಳೆ ಸುರಿಸುತ್ತೆ ಕೇರಳದಲ್ಲಿ ಜೂನ್ 1ನೇ ತಾರೀಕು. ಕರ್ನಾಟಕದಲ್ಲಿ +or-6 ಅಂದರೆ 7ನೇ ತಾರೀಕು ಬರುತ್ತೆ ಜೂನು. ಬೇ ಆಫ್ ಬೆಂಗಾಲ್ ಬ್ರ್ಯಾಂಚು ಫಸ್ಟ್ ಹೊಡೆಯೋದು ಮೇಘಾಲಯದ ಗಾರೋ ಮತ್ತು ಅವು ಖಾಸಿ ಬೆಟ್ಟಗಳಲ್ಲಿ. ಅಲ್ಲಿಂದ ಕೋಲ್ಕತ್ತಾದಿಂದ ಲೆಫ್ಟ್ ಹೋಗಿ ಎಲ್ಲಿ ಹೋಗುತ್ತೆ? ಕೋಲ್ಕತ್ತಾ ಟು ಪಟ್ನಾ, ಪಟ್ನಾದಿಂದ ನೆಕ್ಸ್ಟ್ ಲಕ್ನೋಯಿಂದ ಡೆಲ್ಲಿ. ಇದು ಒಂದು ಬ್ರ್ಯಾಂಚ್ ಆಯಿತು. ನೆಕ್ಸ್ಟು ಇನ್ನೊಂದು ಬ್ರ್ಯಾಂಚ್ ಯಾವುದಂದರೆ ಈಶಾನ್ಯ ಮಾರುತಗಳು. ಇದು ಭಾಳ ಇಂಪಾರ್ಟೆಂಟು. ಈಶಾನ್ಯ ಮಾರುತಗಳು. ಈ ಈಶಾನ್ಯ ಮಾರುತದಿಂದ ಮಳೆ ಒಂದು ಬ್ರ್ಯಾಂಚು ಇಲ್ಲಿಂದ ಬಂದು ಡೈರೆಕ್ಟ್ಲಿ ಈ ಥರ ಕೋರಮಂಡಲ್ ಕೋಸ್ಟ್ಗೆ ಹಿಟ್ ಮಾಡುತ್ತೆ, ಕೋರಮಂಡಲ್ ಕೋಸ್ಟ್ಗೆ ಹೊಡೆಯುತ್ತೆ. ಓಕೆ, ಕೋರಮಂಡಲ್ ಕೋಸ್ಟಲ್ಲಿ ಅಂದರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂತ ನೀವು ಕ್ವಶನ್ ಬಹಳಷ್ಟು ಸರ್ತಿ ಕೇಳಿದಿರುವುದು ತಮಿಳುನಾಡು. ಈ ಮಳೆ ಇಲ್ಲಿಂದನೇ ಬರುತ್ತೆ ನೋಡಿ, ಇಲ್ಲಿಂದ ಬರುತ್ತೆ. ಇನ್ನೊಂದು ಚಳಿಗಾಲದಲ್ಲಿ ಮಳೆ ಬರೋಕ್ಕೆ 2 ಕಾರಣ ಇದ್ದಾವೆ. ಅಫ್ಕೋರ್ಸ್ ಒಂದು ಈಶಾನ್ಯ, ಇನ್ನೊಂದು ಮೆಡಿಟರೇನಿಯನ್ ಸೀಯಿಂದ ಕೂಡ ಬರುತ್ತೆ. ಸೊ ಈ ಮೆಡಿಟರೇನಿಯನ್ ಸಿಯಲ್ಲಿ ಚಳಿಗಾಲದಲ್ಲಿ ಚಂಡಮಾರುತಗಳು ಉಗಮಾಗಿ ಅದು ಈಸ್ಟ್ ಕಡೆ ಅಂದರೆ ಪೂರ್ವದ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಮೂವ್ ಆಗ್ತಾ ಇರಬೇಕಾದ್ರೆ ಅದರ ಮಧ್ಯ ಮಾರ್ಗದಲ್ಲಿ ಬ್ಲ್ಯಾಕ್ ಸಿ ಬರುತ್ತೆ. ಆ ಕ್ಯಾಸ್ಪಿಯನ್ ಆಲ್ರೆಡಿ ಮತ್ತು ಮೆಡಿಟರೇನಿಯನ್ ಸಿಯಿಂದನೇ ಉಗಮ ಆಗಿರೋ ಸಲುವಾಗಿ ಅಲ್ಲಿಂದ ಮಾಯಿಶ್ಚರ್ ಕ್ಯಾರಿ ಮಾಡಿ ಬರಬೇಕಾದ್ರೆ ಬ್ಲ್ಯಾಕ್ ಸಿಯಲ್ಲಿ ಕ್ಯಾರಿ ಮಾಡಿ ಮತ್ತು ಕ್ಯಾಸ್ಪಿಯನ್ ಸಿಯಲ್ಲೂ ತೊಗೊಂಡುಕೊಂಡು ಫೈನಲಿ ಇಂಡಿಯಾಗೆ ಎಂಟ್ರಿ ಕೊಡುತ್ತೆ. ಇಂಡಿಯಾದು ಈ ಉತ್ತರದ ರಾಜ್ಯಗಳಲ್ಲಿ ಇಲ್ಲಿ ಪಂಜಾಬ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ಗಳಲ್ಲಿ ಮಳೆಯನ್ನು ಸುರಿಸುತ್ತೆ. ಚಳಿಗಾಲದಲ್ಲಿ ಈ ಉತ್ತರದ ಪ್ರದೇಶಗಳಲ್ಲಿ ಮಳೆ ಯಾಕೆ ಬಂತಂತ ಹೇಳಿದೆ ನಾನು? ಮೆಡಿಟರೇನಿಯನ್ ಸಿಯಲ್ಲಿ ಉಗಮವಾಗುವ ಚಂಡಮಾರುತದಿಂದ. ಅದೇ ಚಳಿಗಾಲದಲ್ಲಿ ಈಶಾನ್ಯ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂದರೆ ತಮಿಳುನಾಡು. ಇದಕ್ಕೂ ಮೆಡಿಟರೇನಿಯನ್ ಸಿಗೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಇದಿಷ್ಟು ಮಳೆ ಬಗ್ಗೆ ಆಯಿತು. ನೆಕ್ಸ್ಟು, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತು? ಸೊ ರೈಟ್ ಆನ್ಸರು ಲಾಹೋರು. ಅಸಹಕಾರ ಚಳುವಳಿ ಓಕೆ ಶುರು ಆಗಿದ್ದು 1920. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿ 1922 ವಾಪಸ್ ತೊಗೊತಾರೆ ಅದನ್ನು ಚೌರಿ ಚೌರದಿಂದ. ರೈಟ್. ನೋಡಿ, ಫಸ್ಟ್ 4 ಕಾಂಗ್ರೆಸ್ ಸೆಷನ್ಸ್ ಅಂತೂ ನಿಮ್ಗೆ ನೆನಪಿರಲೇಬೇಕು. ಫಸ್ಟ್ 4 ಕಾಂಗ್ರೆಸ್ ಸೆಷನ್ಸು 1, 2, 3, 4 ನಾನು ಈ ಥರ ನೆನಪಿಟ್ಟಿದ್ದೆ. ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತ್. ನೋಡಿ, ಫಸ್ಟಲ್ಲಿ ಅಧ್ಯಕ್ಷರು ಯಾರಾಗಿದ್ದರು? ಉಮೇಶ್ ಚಂದ್ರ ಬ್ಯಾನರ್ಜಿ. ಸೆಕೆಂಡಲ್ಲಿ ಇವರು ಫಸ್ಟ್ ಹಿಂದೂ ವ್ಯಕ್ತಿ ಕೂಡ. ಸೆಕೆಂಡಲ್ಲಿ ಯಾರಾಗಿದ್ದರು? ಸೆಕೆಂಡಲ್ಲಿ ದಾದಾಬಾಯಿ ನವರೋಜಿ, ಇವರು ಮೊದಲ ಪಾರ್ಸಿ ವ್ಯಕ್ತಿ. ಥರ್ಡು ಬದ್ರುದ್ದೀನ್ ತಯ್ಯಬ್ಜಿ, ಇವರು ಫಸ್ಟ್ ಮುಸ್ಲಿಂ ವ್ಯಕ್ತಿ. ಅದೇ ಥರ ಫೋರ್ತು ಜಾರ್ಜ್ ಯೂಲೆ, ಇವರು ಇಂಗ್ಲೀಷ್ ವ್ಯಕ್ತಿ. ನೋಡಿ, ನೀವು ಒಂದು ನೋಟಿಸ್ ಮಾಡಿರ್ಬೋದು, ಎಲ್ಲ ಟೈಮಲ್ಲೂ ಬೇರೆ ಬೇರೆ ರಿಲಿಜಿಯನಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಯಾಕೆ? ಸೊ ಕಾಂಗ್ರೆಸ್ದವರು ಏನು ಪ್ರೂವ್ ಮಾಡೋಕ್ಕೆ ಹೋಗಿದ್ರಂದರೆ, ಕಾಂಗ್ರೆಸ್ ಈಸ್ ನಾಟ್ ಎ ಸಿಂಗಲ್ ಮ್ಯಾನ್ ಪಾರ್ಟಿ. ಅಂದರೆ ಯಾವುದೇ ಒಬ್ಬ ಮನುಷ್ಯಂದು ಪಾರ್ಟಿ ಇಲ್ಲ, ಇದು ಎಲ್ಲರಿಗೂ ರೀಪ್ರೆಸೆಂಟ್ ಮಾಡುತ್ತೆ. ಭಾರತದಲ್ಲಿರುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳಿಗೂ, ಎಲ್ಲ ಧರ್ಮದವರನ್ನು ಇದು ಏನು ಮಾಡುತ್ತೆ, ರೀಪ್ರೆಸೆಂಟ್ ಮಾಡುತ್ತೆ ಅಂತ ತೋರ್ಸೋಕ್ಕೆ ಈ ಥರ ಎವ್ರಿ ಇಯರ್ ಚೇಂಜ್ ಮಾಡ್ತಾಯಿದ್ರು ಅವರು ಅಧ್ಯಕ್ಷರನ್ನು. ಕಾಂಗ್ರೆಸ್ ಶುರುವಾಗಿದೆ ಯಾವಾಗ? 1885 ಡಿಸೆಂಬರ್ 28. ಕಾಂಗ್ರೆಸ್ ಯಾಕೆ ಶುರು ಆಯಿತು? ಇದು ಕೂಡ ನೆನ್ಪಿಡಬೇಕು. ಕಾಂಗ್ರೆಸ್ ಯಾಕೆ ಶುರು ಆಯ್ತು ಅಂದರೆ, ನೋಡಿ, ಕಾಂಗ್ರೆಸ್ ಶುರು ಆಗೋಕ್ಕಿಂತ ಮುಂಚೆ ಬ್ರಿಟಿಷಲ್ಲಿ ಭಾರತದವರು ಬೇಡಿಕೆ ಇಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಆ ಥರ ಯಾವುದೇ ಅಖಿಲ ಭಾರತ ರಾಜಕೀಯ ಸಂಘಟನೆ ಇರಲಿಲ್ಲ. ಅದಕ್ಕಾಗಿ 1885ರಲ್ಲಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡುವ ನೀಡ್ ಬಂದಾಗ ಒಂದು ಅಖಿಲ ಭಾರತ ಸಂಘಟನೆ ಶುರು ಮಾಡಬೇಕು.
ಅದರಿಂದ ಏನಾಗ್ಬೋದು, ನಮ್ಮ ಭಾರತದವರ ಡಿಮ್ಯಾಂಡ್ಸ್ ಏನೇನಿದ್ದಾವೆ ಸೊ ಆ ಡಿಮ್ಯಾಂಡ್ಸ್ ಎಲ್ಲ ನಾವು ಬ್ರಿಟಿಷರಿಗೆ ತಲುಪಿಸಬಹುದು ಅಂಥೇಳಿ ಇದು ಡಿಸೈಡ್ ಮಾಡಿದಾಗ ಎಲನ್ ಅಕ್ಟೋವಿಯನ್ ಹ್ಯೂಮ್ ಅನ್ನೋರು ಬಹಳಷ್ಟು ಹೆಲ್ಪ್ ಮಾಡ್ತಾರೆ ಇದು ಸ್ಥಾಪನೆ ಮಾಡೋಕ್ಕೆ. ಕಾಂಗ್ರೆಸ್ ಸ್ಥಾಪನೆ ಆದಾಗ ಯಾರಿದ್ರು? ಲಾರ್ಡ್ ಡಫ್ರಿನ್, ಬ್ರಿಟಿಷ್ ಕಡೆಯಿಂದ. ಇದಿಷ್ಟು ನೆನ್ಪಿಡ್ಬೇಕು ಕಾಂಗ್ರೆಸ್ದು. ನೆಕ್ಸ್ಟು, ಕಂಗಾಟ ಮಾರು ಎಂದರೇನು? ತೈವಾನ್ನ ಒಂದು ರಾಜ್ಯ ಪಕ್ಷ ಇಲ್ಲ, ಚೀನಾದ ಕಮ್ಯುನಿಸ್ಟ್ ಪಕ್ಷ ಇಲ್ಲ, ಕೆನಡಾದೆಡೆಗೆ ಪ್ರಯಾಣ ಬೆಳೆಸಿದ ಒಂದು ಹಡಗು. ಇದು ರೈಟ್ ಆನ್ಸರ್. ಕೆನಡಾದೆಡೆಗೆ ಪ್ರಯಾಣ ಬೆಳೆಸಿದ ಒಂದು ಹಡಗು. ಏನಿದು ಸ್ಟೋರಿ ನೋಡಿ, 1913ರಲ್ಲಿ ಆ ಸಮಯದಲ್ಲಿ ಕೆನಡಾ ದೇಶದಲ್ಲಿ ಭಾರತದ ಅತ್ಯಂತ ಜನರು ಮತ್ತು ಇನ್ನೂ ಬೇರೆ ದೇಶದ ಕಡೆಯಿಂದ ಕೂಡ ಜನರು ಏನು ಮಾಡ್ತಾಯಿದ್ರು, ಬಹಳಷ್ಟು ಜನ ವಾಸಿಸ್ತಾಯಿದ್ರು ಕೆನಡಾದಲ್ಲಿ. ಕೆಲಸಕ್ಕಂತ ಹೇಳಿಬಿಟ್ಟು ಹೋಗಿ ಅಲ್ಲೇ ಇರೋಕ್ಕೆ ಶುರು ಮಾಡಿದರು. ಇದರಿಂದ ಕೆನಡಾಗೆ ತಮ್ಮ ದೇಶದವರಿಗೆ ಜಾಗ ಬಹಳಷ್ಟು ದೊಡ್ಡದಿದೆ, ಬಟ್ ತಮ್ಮ ದೇಶದವರಿಗೆ ಎಂಪ್ಲಾಯ್ಮೆಂಟ್ ಕೊಡಲು ಅತಿ ಕಷ್ಟ ಆಗ್ತಾಯಿತ್ತು ಈ ಥರ ಈ ಮೈಗ್ರೇಷನಿಂದ. ಸೊ ಇವರು ಏನು ಮಾಡಿದರು, ಬೇರೆ ದೇಶದವರು ತನ್ನ ದೇಶದಲ್ಲಿ ವಲಸೆ ಹೋಗೋದನ್ನು ತಡೆಯಲು 2 ಕಂಡೀಷನ್ಸ್ ತೊಗೊಂಡು ಬಂದಿದ್ದರು. ಏನು ಕಂಡೀಷನ್ಸ್ ಅಂದರೆ, ನೆಕ್ಸ್ಟ್ ಯಾವುದೇ ಒಬ್ಬ ವ್ಯಕ್ತಿ ಕೆನಡಾಗೆ ಪ್ರಯಾಣ ಬೆಳೆಸಿದಂದರೆ ಕೆನಡಾಗೆ ಹೋದಾಗ ಅವನ ಹತ್ರ $200 ಆದರೂ ಇರಬೇಕು ಅಟ್ಲೀಸ್ಟು. ಇದು ಒಂದು ಕಂಡೀಷನು. ಇನ್ನೊಂದು ಕಂಡೀಷನ್ ಅಂದರೆ, ಯಾವುದೇ ಒಂದು ಹಡಗು ಫಾರ್ ಎಕ್ಸಾಂಪಲ್ ಚೈನಾದಿಂದ ಬರ್ತಾ ಇದೆ ಅಂದರೆ ಚೈನಾದಲ್ಲಿರೋ ಚೈನಾ ದೇಶದ ನಾಗರಿಕತೆಯನ್ನು ಹೊಂದಿರುವ ವ್ಯಕ್ತಿಗಳು ಮಾತ್ರ ಕೆನಡಾಗೆ ಬರಬೇಕು. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಭಾರತೀಯ ವ್ಯಕ್ತಿ ಯಾರಾದರೂ ಚೈನಾದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂದರೆ ಅವನು ಭಾರತದ ಅವನ ಸಿಟಿಜನ್ಶಿಪ್ ಅಂದರೆ ನಾಗರಿಕತೆ ಇರೋದಲ್ಲಿ ಭಾರತದ್ದು, ಬಟ್ ಕೆಲಸ ಮಾಡ್ತಿರೋದಲ್ಲಿ ಚೈನಾದಲ್ಲಿ. ಇವಾಗ ಒಂದು ಹಡಗು ಚೈನಾದಿಂದ ಕೆನಡಾಗೆ ಹೋಗ್ತಾ ಇದೆ ಅಂದರೆ ಈ ವ್ಯಕ್ತಿ ಪ್ರಯಾಣ ಮಾಡೋಂಗಿಲ್ಲ ಅದರಲ್ಲಿ. ಇದು 2ನೇ ಕಂಡೀಷನು. ಥರ್ಡು, ಪ್ರಯಾಣ ಮಾಡಬೇಕಾದ್ರೆ ಅವರು ಟಿಕೆಟನ್ನು ಕಂಪಲ್ಸರಿ ತೋರಿಸ್ಬೇಕಿತ್ತು ಕೆನಡಾದಲ್ಲಿ. ಥರ್ಡ್ ಏನು ನೆನ್ಪಿಡೋಕೆ ಹೋಗಬೇಡಿ. ಸೊ 2 ಕಂಡೀಷನ್ಸು, ಒಂದು $200 ಇರಬೇಕು ಅವ್ರ ಹತ್ರ. ಸೆಕೆಂಡು, ಯಾವ ದೇಶದ ನಾಗರಿಕ ಇದ್ದಾರೋ ಅವ್ರು ಮಾತ್ರ ಹಡಗಿನಲ್ಲಿ ಪ್ರಯಾಣ ಮಾಡ್ಬೋದು. ಸೊ ಸಿಂಗಾಪುರಲ್ಲಿ ಒಬ್ಬ ಭಾರತ ಬಿಸ್ನೆಸ್ ಮ್ಯಾನ್ ಇದ್ದ, ಯಾರು? ಅವ್ರ ಹೆಸರು ಗುರುದೀತ್ ಸಿಂಗ್ ಅಂತ. ಗುರುದೀತ್ ಸಿಂಗ್ ಏನು ಮಾಡ್ತಾರೆ, ಕೆಲವು ಭಾರತ ಜನರನ್ನು ಸಿಂಗಾಪುರಿಂದ ಕೆನಡಾಕ್ಕೆ ಒಂದು ಹಡಗಿನಲ್ಲಿ ಕಳಿಸ್ತಾರೆ. ಆ ಹಡಗು ಜಪಾನ್ ಕಂಪನಿದು. ಸೊ ಆ ಜಪಾನ್ ಕಂಪನಿ ಹಡಗಿನ ಹೆಸರೇನು? ಕಂಗಾಟ ಮಾರು. ಏನಾಗುತ್ತೆ ನೋಡಿ, ಈ ಹಡಗು ಕೆನಡಾಗೆ ತಲುಪಿದಾಗ ಕೆನಡಾ ಸರ್ಕಾರ ಏನು ಮಾಡುತ್ತೆ, ಈ ಹಡಗಿನಲ್ಲಿರುವ ಭಾರತೀಯರನ್ನು ಅಂದರೆ ರಿಜೆಕ್ಟ್ ಮಾಡುತ್ತೆ, ಅವರಿಗೆ ಅಲೋ ಮಾಡಲ್ಲ ಕೆನಡಾದಲ್ಲಿರಲು. ಇದರಿಂದ ಕ್ರೋಧಗೊಂಡ ಇವರು, ಇದು ವಿಷಯ ಯಾರಿಗೂ ಗೊತ್ತಾಯಿತು? ಬ್ರಿಟಿಷರಿಗೆ ಗೊತ್ತಾಯಿತು. ಬ್ರಿಟಿಷರು ಏನು ಮಾಡಿದರು, ಕೆನಡಾ ಸರ್ಕಾರಕ್ಕೆ ಏನು ಹೇಳಿದರು, ಈ ಹಡಗನ್ನು ಡೈರೆಕ್ಟ್ಲಿ ಭಾರತಕ್ಕೆ ಕಳಿಸಬೇಕು. ಮತ್ತು ಇವರಿಗೆ ಏನು ಹೇಳಿದರು, ಇದರಲ್ಲಿ 375 ಜನ ಇದ್ದರು ಭಾರತದವರು. ಸೊ ಈ 375 ಜನ ಮಾಡಬೇಕು, ಭಾರತಕ್ಕೆ ಬರಬೇಕು ಅಂಥೇಳಿ ಬ್ರಿಟಿಷರು ಆರ್ಡರ್ ಮಾಡಿದರು. ಇವರು ಬಂದು ಕೋಲ್ಕತ್ತಾಕ್ಕೆ ತಲುಪಿದರು. ಕೋಲ್ಕತ್ತಾಕ್ಕೆ ತಲುಪ್ತಿದ್ದಂತೆ ಬ್ರಿಟಿಷರು ಶೂಟ್ ಮಾಡೋಕ್ಕೆ ಶುರು ಮಾಡಿ 20 ಜನರನ್ನು ಕೊಲೆ ಮಾಡಿದರು. ಓಕೆ, ಇದನ್ನೆಲ್ಲ ನೋಡ್ತಾ ಇದ್ದ. ಬಟ್ ಇವರು 375 ಜನ ಏನು ಮಾಡಿದರು, 375 ಜನರಲ್ಲಿ 20 ಜನರಿಗೆ ಏನು ಮಾಡಿದರು, ಬ್ರಿಟಿಷರು ಶೂಟ್ ಮಾಡಿ ಸಾಯಿಸಿಬಿಟ್ರು. ಇದು ಕೊಂಗಾಟ ಮಾರುನ ಇನ್ಸಿಡೆಂಟು. ಇದಾದಮೇಲೆ ಮತ್ತೆ ಲಾಲಾ ಹರ್ದಾಳ್, ಗದರ್ ಪಕ್ಷದ ನಾಯಕ ಲಾಲಾ ಹರ್ದಾಳ್ ಇನ್ನೊಂದು ಸಂಘಟನೆ ಶುರು ಮಾಡ್ತಾರೆ. ಸೊ ಸಂಘಟನೆ ಶುರು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಲಾಹೋರ್ನಲ್ಲಿ ಬ್ರಿಟಿಷರ ವಿರುದ್ಧ ಈ ಇನ್ಸಿಡೆಂಟ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬೇರೆ ಬೇರೆ ದೇಶಗಳಲ್ಲಿ ವಾಸಿಸುವಂತಹ ಭಾರತೀಯರನ್ನು ಕರೆದು ಲಾಹೋರ್ನಲ್ಲಿ ಮುಷ್ಕರ ಹೂಡಲು, ಅಂದರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲು ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅದು ಬ್ರಿಟಿಷರಿಗೆ ಗೊತ್ತಾಗಿ ಏನಾಗುತ್ತೆ, ಈ ಲಾಹೋರ್ನಲ್ಲಿ ಇವರು ಈ ಥರ ಮಾಡೋದನ್ನು ಬ್ರಿಟಿಷರಿಗೆ ಮೊದಲೇ ಗೊತ್ತಾಗೋದ್ರಿಂದ ಲಾಲಾ ಹರ್ದಾಳ್ ಅವರನ್ನು ಹಿಡಿದು ಅವ್ರಿಗೂ ಕೂಡ ಜೈಲಿಗೆ ಹಾಕ್ತಾರೆ. ಈ ಥರ ಫೈನಲಿ ಗದ್ದರ್ ಮೂವ್ಮೆಂಟ್ ಕೂಡ ಎಂಡ್ ಆಗುತ್ತೆ. ಗದ್ದರ್ ಪಕ್ಷ ಶುರುವಾಗಿದ್ದಲ್ಲಿ 1913ರಲ್ಲಿ ಎಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋ. ಅಧ್ಯಕ್ಷರು ಯಾರು? ಸ್ಥಾಪಕರು ಲಾಲಾ ಹರ್ದಾಳು. ಬಟ್ ಅಧ್ಯಕ್ಷರು ಅಂತ ಕೇಳಿದರೆ ಸೋಹನ್ ಸಿಂಗ್ ಭಾಕ್ನಾ. ಸೋಹನ್ ಸಿಂಗ್ ಬೇರೆ, ಮೋಹನ್ ಸಿಂಗ್ ಬೇರೆ. ಮೋಹನ್ ಸಿಂಗ್ ಅವರು INA ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟು, ಸಹರಿಯಾ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿರುವುದು ಯಾವ ರಾಜ್ಯದಲ್ಲಿ? ರೈಟ್ ಆನ್ಸರು ಆಂಧ್ರ ಇಲ್ಲ, ಅಸ್ಸಾಂ ಇಲ್ಲ, ರಾಜಸ್ಥಾನ್. ಇನ್ನು ನೋಡಿ, ಅಂಡಮಾನ್ ನಿಕೋಬಾರ್ದು ಬಹಳಷ್ಟು ಇಂಪಾರ್ಟೆಂಟು ಟ್ರೈಬ್ಸ್ ಯಾವ್ಯಾವು? ನಾರ್ತ್ ಸೆಂಟಿಲಿನು, ಶಾಂಪೇನು, ಓಂಗೆ, ಜರ್ವಾ. ಇವು 4 ಬಹಳ ಇಂಪಾರ್ಟೆಂಟು ಅಂಡಮಾನ್ ನಿಕೋಬಾರ್ದು. ಇದು ಕೂಡ ನೆನ್ಪಿಡಬೇಕು. ನೆಕ್ಸ್ಟು, ಜ್ವಾಲಾಮುಖಿ ಬೆಟ್ಟವಾದ ಮೌಂಟ್ ಸೇಂಟ್ ಹೆಲೆನ್ಸ್ ಎಲ್ಲಿದೆ? ಚಿಲಿ, ಜಪಾನ್, ಫಿಲಿಪೈನ್ಸ್, ಅಮೆರಿಕ ಸಂಯುಕ್ತ ಸಂಸ್ಥಾನ. ರೈಟ್ ಆನ್ಸರು ಅಮೆರಿಕ ಸಂಯುಕ್ತ ಸಂಸ್ಥಾನ. ಗಾಂಧಿ ಸಾಗರ ಅಣೆಕಟ್ಟು ಮುಂದಿನ ಯಾವ ಯೋಜನೆಯ ಭಾಗವಾಗಿದೆ? ನೋಡಿ, ಜಪಾನ್ಗೆ ಏನಂತಾರೆ,
ಭೂಕಂಪದ ತವರು ಮನೆ ಅಂತ ಕೂಡ ಕರೀತಾರೆ ಜಪಾನ್ಗೆ, ಇದು ಕೂಡ ನೆನಪಿಡ್ಬೇಕು ನಿಮಗೆ. ಅದಾದಮೇಲೆ ಗಾಂಧಿ ಸಾಗರ ಅಣೆಕಟ್ಟು ಮುಂದಿನ ಯಾವ ಯೋಜನೆಯ ಭಾಗವಾಗಿದೆ? ಗಾಂಧಿ ಸಾಗರ ಇದು ಚಂಬಲ್ ಯೋಜನೆಯ ಭಾಗವಾಗಿದೆ. ಕೋಸಿಯಲ್ಲಿ ಬರುತ್ತೆ ಬಿಹಾರದಲ್ಲಿ. ದಾಮೋದರು 1948ರಲ್ಲಿ ಶುರುವಾಯಿತು, ವೆಸ್ಟ್ ಬೆಂಗಾಲ್. ನೋಡಿ, ದಾಮೋದರು ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ವಿವಿಧ ಉದ್ದೇಶ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂದರೆ ನಮಗೆಲ್ಲ ಗೊತ್ತಿದೆ. ನೋಡಿ, ಇಲ್ಲಿ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಇದನ್ನು ಶುರು ಮಾಡಿರ್ತಾರೆ. ಒಂದು ಇರಿಗೇಷನ್ ಆಗಿರ್ಬೋದು, ನೀರಾವರಿ ಪ್ರೊವೈಡ್ ಮಾಡೋದಾಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಕುಡಿಯೋಕೆ ನೀರು ಕೊಡೋದಾಗಿರಬಹುದು, ಟೂರಿಸಮ್, ಅಲ್ಲಿ ಟೂರಿಸಮ್ ಬೋಟಿಂಗು ಅಂತ ಫೆಸಿಲಿಟೀಸ್ ಕೊಡೋಕ್ಕಾಗಿರ್ಬೋದು, ಅಥವಾ ಫಿಶಿಂಗ್ ಮೀನು ಹಿಡಿಯೋದಾಗಿರ್ಬೋದು. ಇಂಥ ಕೆಲಸಕ್ಕೆಲ್ಲ ಯೂಸ್ ಮಾಡೋ ಸಲುವಾಗಿ ಇದಕ್ಕೆ ಏನಂತಾರೆ? ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತಾರೆ. ಈ ಥರ ಸ್ವತಂತ್ರ ಭಾರತ ಮೊದಲ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಯಾವುದಂದರೆ 48ರಲ್ಲಿ ಶುರುವಾಗಿದ್ದು ದಾಮೋದರ್. ಇದು ನೆನ್ಪಿಡಬೇಕು. ಭಾಕ್ರಾ ನಂಗಲ್ ಎಲ್ಲಿದೆ? ಹಿಮಾಚಲ್ ಪ್ರದೇಶದಲ್ಲಿ. ನೆಕ್ಸ್ಟ್ ಕ್ವಶನು, ಮುಂದಿನ ಯಾವುದು? ಇದು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ ಕ್ವಶನು. ಈ ಕೆಳಗಿನ ಯಾವ ಸಾಗರದಲ್ಲಿ ಡೈಮೆಂಟಿನ ಟ್ರೆಂಚ್ ಇದೆ? ಡೈಮೆಂಟಿನ ಟ್ರೆಂಚ್ ಇಂಡಿಯನ್ ಓಷನ್. ಪ್ಯಾಸಿಫಿಕಲ್ಲಿ ಯಾವುದಿದೆ? ನೋಡಿ, ಫಸ್ಟ್ ಆಫ್ ಆಲು ಟ್ರೆಂಚ್ ಅಂದರೆ ಏನು? ಟ್ರೆಂಚ್ ಅಂದರೆ ಇದು ಸಮುದ್ರ ಅಂದ್ಕೊಳ್ಳಿ. ಸಮುದ್ರದ ಕೆಳಗಡೆ ಒಂದು ಈ ಥರ ಆಳದ ಪಾಯಿಂಟು, ಇದು ಆಳವಾದ ಪಾಯಿಂಟು. ನೆಕ್ಸ್ಟು ಈ ಥರ ಇನ್ನೊಂದು ಆಳವಾದ ಪಾಯಿಂಟು, ಅದೇ ಮತ್ತು ಈ ಥರ ಇನ್ನೊಂದು ಆಳವಾದ ಪಾಯಿಂಟು, ಇದು ಮತ್ತೆ ಆಳವಾದ ಪಾಯಿಂಟು. ಸೊ ಈ ಥರ ಹಲವಾರು ಆಳವಾದ ಪಾಯಿಂಟ್ಗಳನ್ನು ಇರುವ ಜಾಗಕ್ಕೆ ಏನಂತಾರೆ? ಟ್ರೆಂಚ್ ಅಂತಾರೆ. ಇದು ನೆನ್ಪಿಡ್ಬೇಕು ನೀವು. ತಗ್ಗು ಅಂತ ಕರೀತಾರೆ ಕನ್ನಡದಲ್ಲಿ. ಹಲವಾರು ಆಳವಾದ ಪಾಯಿಂಟ್ಗಳನ್ನು ಉಳ್ಳುವಂಥ ಇದು ಒಂದು ಗ್ರೂಪು, ಇದಕ್ಕೆ ಟ್ರೆಂಚು. ಅದರಲ್ಲಿ ಅತಿ ಆಳವಾದ ಪಾಯಿಂಟ್ ಯಾವುದಿರುತ್ತೆ ಅದಕ್ಕೆ ಏನಂತಾರೆ? ಡೀಪ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಡೀಪ್. ನೋಡಿ, ಫಸ್ಟ್ ಆಫ್ ಆಲು 4 ಓಷನ್ಸ್ ಯಾವುವು? ಪ್ಯಾಸಿಫಿಕ್ ಓಷನು, ಅಟ್ಲಾಂಟಿಕ್ ಓಷನು, ಇಂಡಿಯನ್ ಓಷನು, ಆರ್ಕ್ಟಿಕ್ ಓಷನು. ಪ್ಯಾಸಿಫಿಕ್ ಓಷನ್ನ ಅತಿ ಆಳವಾದ ಬಿಂದು ಯಾವುದು? ಚಾಲೆಂಜರ್ ಡೀಪ್. ಡೀಪ್ ಅಂದರೆ ನಾನು ಇವಾಗಲೇ ಹೇಳಿದೆ ಆಳವಾದ ಬಿಂದು. ಬಟ್ ಟ್ರೆಂಚ್ ಯಾವುದು? ಮರಿಯಾನಾ ಟ್ರೆಂಚ್. ಟ್ರೆಂಚ್ ಅಂದರೆ ಆಳವಾದ ಬಿಂದುಗಳನ್ನು ಉಳ್ಳಂತಹ ಒಂದು ಗ್ರೂಪು ಟ್ರೆಂಚು, ಅದು ಮರಿಯಾನಾ ಟ್ರೆಂಚು. ಡೀಪ್ ಕೇಳಿದರೆ ಚಾಲೆಂಜರ್ ಡೀಪ್ ಹಾಕಬೇಕು ನೀವೆಲ್ಲ. ನೆಕ್ಸ್ಟು ಅಟ್ಲಾಂಟಿಕಲ್ಲಿ ಪೋರ್ಟೋರಿಕೋ ಟ್ರೆಂಚು. ಅದೇ ಥರ ಡೀಪ್ ಯಾವುದಂದರೆ ಮಿಲ್ವಾಯುಕಿ ಡೀಪು. ನೆಕ್ಸ್ಟ್ ಇಂಡಿಯನ್ ಓಷನಲ್ಲಿ ಜಾವಾ ಟ್ರೆಂಚ್. ಇದು ಆರ್ಕ್ಟಿಕ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ರೈಟ್. ಸೊ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೆ ನಾನು ಡೀಪು ಮತ್ತು ಟ್ರೆಂಚ್ ಅಂದರೆ ಏನು ಅಂಥೇಳಿ. ಸೊ ಯಾವ್ದು ಕೇಳ್ತಾರೆ ಅದನ್ನು ಕರೆಕ್ಟಾಗಿ ಹಾಕಬೇಕು. ನಿಮ್ಗೆ ತೋರಿಸ್ತೀನಿ ಎಕ್ಸಾಂಪಲು. ತೋರಿಸಿದ ಮೇಲೆ ಇಲ್ಲಿ ನೋಡಿ, ನಾನು ಇವಾಗಲೇ ಹೇಳಿದೆ ಇದು ಅಟ್ಲಾಂಟಿಕ್ ಓಷನು. ಅಟ್ಲಾಂಟಿಕ್ ಓಷನ್ನಲ್ಲಿರುವ, ಝೂಮ್ ಮಾಡ್ತೀನಿ, ಅಟ್ಲಾಂಟಿಕ್ ಓಷನ್ನಲ್ಲಿರುವ ಟ್ರೆಂಚ್ ಯಾವುದಂದರೆ ಟ್ರೆಂಚ್ ಅಂದರೆ ಪೋರ್ಟೋರಿಕೋ. ಇಲ್ಲಿದೆ ನೋಡಿ, ಪೋರ್ಟೋರಿಕೋ ಟ್ರೆಂಚು. ಡೀಪ್ ಅಂದರೆ ಮಿಲ್ವಾಯಿಕಿ ಡೀಪ್. ಮೇಲೆ ಬರೆದಿದೆ ನೋಡಿ, ಮಿಲ್ವಾಯಿಕಿ ಡೀಪ್ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಇದೊಂದು ಡೀಪ್ ಇದೆ, ಇದೊಂದು ಈ ಥರ ಗ್ರೂಪ್ ಆಫ್ ಡೀಪ್ ಈಸ್ ಕಾಲ್ಡ್ ಟ್ರೆಂಚ್. ಆ ಟ್ರೆಂಚಲ್ಲಿ ಅತಿ ದೊಡ್ಡದು ಯಾವುದಂದರೆ ಮಿಲ್ವಾಯಿಕಿ, ಪೋರ್ಟೋರಿಕೋ ಟ್ರೆಂಚು. ಡೀಪ್ ಯಾವುದಂದರೆ ಮಿಲ್ವಾಯಿಕಿ ಡೀಪ್. ಇದಲ್ಲದೆ ಇಲ್ಲಿ ಮರಿಯಾನಾ ಟ್ರೆಂಚ್ ಇದೆ ನೋಡಿ, ಇದು ನಾರ್ತ್ ಪೆಸಿಫಿಕ್ ಓಷನಲ್ಲಿ ಮರಿಯಾನಾ ಟ್ರೆಂಚು. ಓಕೆ, ಇವು ನಮ್ಮ ಕ್ವಶನು ಡೈಮೆಂಟಿನ ಟ್ರೆಂಚ್ ಇತ್ತು. ಡೈಮೆಂಟಿನ ಟ್ರೆಂಚು ಇಂಡಿಯನ್ ಓಷನಲ್ಲಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಡೈಮೆಂಟಿನ ಟ್ರೆಂಚ್ ಆಸ್ಟ್ರೇಲಿಯಾದ ವೆಸ್ಟ್ ಸೈಡ್ ಬರುತ್ತೆ, ಇಂಡಿಯಾ ಇಲ್ಲಿದೆ, ಇಲ್ಲಿ ಡೈಮೆಂಟಿನ ಟ್ರೆಂಚ್. ಸೊ ನೆಕ್ಸ್ಟ್ ಕ್ವಶನು, 1946ರಲ್ಲಿ ರಚಿತವಾದ ಮಧ್ಯಂತರ ಸರ್ಕಾರದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ದೊರೆತ ಖಾತೆ ಯಾವುದು? ರಕ್ಷಣೆ ಯಾರಿಗೆ ಸಿಕ್ಕಿತ್ತು? ಬಲ್ದೇವ್ ಅವರಿಗೆ ಸಿಕ್ಕಿತ್ತು. ಓಕೆ, ನೋಡಿ, ಇದು ಹೆಂಗೆ ನೆನ್ಪಿಡ್ಬೇಕಂದ್ರೆ ಯಾರ ಹತ್ರ ಬಲ ಇರುತ್ತೆ ಅವರಿಗೆ ರಕ್ಷಣೆ ಕೊಡಬೇಕು, ಡಿಫೆನ್ಸ್ ಕೊಡಬೇಕಾಗುತ್ತಲ್ಲ. ಸೊ ಆ ಥರ ಬಲ್ದೇವ್ ಸಿಂಗ್. ನೆಕ್ಸ್ಟು ಆಹಾರ ಮತ್ತು ಕೃಷಿ, ಇದು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿದ್ದರು, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್. ನೆಕ್ಸ್ಟು ಫೈನಾನ್ಸ್ ಯಾರಿಗೆ ಕೊಟ್ಟಿದ್ದರು? ಹಣಕಾಸು ಖಾತೆ ಅಂದ್ರೆ ಲಿಯಾಕತ್ ಅಲಿ ಖಾನ್. ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಗಜ್ನಫರ್ ಖಾನ್. ಇವೆಲ್ಲ ಬಹಳ ಇಂಪಾರ್ಟೆಂಟು. ಗಜ್ನಫರ್ ಖಾನ್, ಲಿಯಾಕತ್ ಅಲಿ ಖಾನ್ ಫೈನಾನ್ಸು. ಮತ್ತು ಎಜುಕೇಷನ್ ಮಿನಿಸ್ಟರ್ ಯಾರಿದ್ರು ಅಂದ್ರೆ ರಾಜಗೋಪಾಲ್ಚಾರಿ, ಎಜುಕೇಷನ್ ಮಿನಿಸ್ಟರ್. ಇದು ಕೂಡ ನೆನ್ಪಿಡ್ಬೇಕು ನೀವು. ಫೈನಾನ್ಸ್ ಆಯಿತು, ಹೆಲ್ತ್ ಆಯಿತು, ಎಜುಕೇಷನ್ ಆಯಿತು.
ಡಿಫೆನ್ಸ್ ಆಯಿತು. ಇಂಡಸ್ಟ್ರಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಡಸ್ಟ್ರಿ ಕೈಗಾರಿಕೆಗೆ ಯಾರಿಗೆ ಕೊಟ್ಟಿದ್ರು ಮಿನಿಸ್ಟ್ರಿ ಪೋರ್ಟ್ಫೋಲಿಯೋ ಅಂದರೆ ಜಾನ್ ಮೆಥಾಯ್. ಇದು ಕೂಡ ನೆನ್ಪಿಡಬೇಕು, ಜಾನ್ ಮೆಥಾಯ್. ನೆಕ್ಸ್ಟು ಭಾರತ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರು? ಅಬ್ದುಲ್ ಹಮೀದ್ ಲಾಹೋರಿ ಅಕ್ಬರನ ಟೈಮಿಗೆ ಬರೋದಿಲ್ಲ. ಶಹಜಾನ್ ಅವಧಿಯಲ್ಲಿದ್ದ ಅಧಿಕೃತ ಇತಿಹಾಸಕಾರ. ಕರೆಕ್ಟ್. ಶಹಜಾನ್ನ ಅವಧಿಯಲ್ಲಿದ್ದ ಅಧಿಕೃತ ಇತಿಹಾಸಕಾರ ಅಬ್ದುಲ್ ಹಮೀದ್ ಲಾಹೋರಿ ಬರೆದಂಥ ಕೃತಿ ಯಾವುದು? ಬಾದಶಾಹನಾಮ. ಪಾದಶಾಹನಾಮ ಎರಡು ಒಂದೇ. ಬಾದಶಾಹನಾಮ. ಅಕ್ಬರ್ ಬಂದರೆ ನೋಡಿ, ಅಕ್ಬರ್ ಬಂದರೆ ನೀವು ಏನೆಲ್ಲ ನೆನ್ಪಿಡ್ಬೇಕಂದ್ರೆ ಇಸ್ವಿಗಳು 1562, 1563, 1564, ಆಮೇಲೆ 1575, 1579, 1581 ಇಷ್ಟು ಇಸ್ವಿಗಳು ನೆನ್ಪಿಡ್ಬೇಕು ಅಕ್ಬರ್ದು ಬಂದರೆ ನೀವು. ಏನಿವು ನೋಡಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. 1562 ಏನು ಮಾಡಿದ ಅಕ್ಬರು? ಯಾವುದೇ ರಾಜನ ಮೇಲೆ ಯುದ್ಧ ಮಾಡಿದಾಗ, ಬೇರೆ ಪ್ರದೇಶದ ರಾಜನ ಮೇಲೆ ಯುದ್ಧ ಮಾಡಿದಾಗ ಆ ರಾಜ ಏನಾದರೂ ಸೋತ ಅಂದರೆ ಆ ರಾಜನಲ್ಲಿರುವಂಥ ಸೈನಿಕರನ್ನು ಗುಲಾಮರನ್ನಾಗಿ ಮಾಡಿಸ್ಕೊಳ್ಳೋದು ನಿಲ್ಲಿಸಿಬಿಟ್ಟ 1562. ಸೊ ಗುಲಾಮರನ್ನಾಗಿ ಮಾಡೋದು ನಿಲ್ಲಿಸಿಬಿಟ್ಟ. 63ರಲ್ಲಿ ನಿಮಗೆ ಗೊತ್ತೇ ಇರ್ಬೋದು, ಮೊದಲು ಅಯೋಧ್ಯ, ಪ್ರಯಾಗು ಈ ಥರ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಯಾತ್ರೆ ಮಾಡೋಕ್ಕೆ ಟ್ಯಾಕ್ಸ್ ಹಾಕ್ತಾಯಿದ್ರು. ಆ ಟ್ಯಾಕ್ಸು ಕೂಡ ನಿಲ್ಲಿಸಿದ ಇವನು. ತೀರ್ಥಯಾತ್ರೆ ತೆರಿಗೆಯನ್ನು ನಿಲ್ಲಿಸಿದ. 1564ರಲ್ಲಿ ಏನು ಮಾಡ್ದ? ಜಿಜಿಯಾ, ಹಿಂದೂಗಳ ಮೇಲೆ ವಿಧಿಸ್ತಿದ್ದಂತಹ ಜಿಜಿಯಾ ತೆರಿಗೆಯನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟ ಅಕ್ಬರು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್, ನೆನ್ಪಿಡಬೇಕು. ಇವಾಗ 1575ರಲ್ಲಿ ಏನು ಮಾಡಿದ? ಇಬಾದತ್ ಖಾನ ಅಂದರೆ ಏನು ಅಂದರೆ ನೋಡಿ, ಇಬಾದತ್ ಖಾನಿಗೆ ಕನ್ನಡದಲ್ಲಿ ಆರಾಧನಾ ಮಂದಿರ ಅಂತ ಕರಿತಿದ್ರು. ಏನು ಮಾಡ್ತಿದ್ದ ಅಕ್ಬರ್ ಅಂದರೆ ಬೇರೆ ಬೇರೆ ಧರ್ಮದ ಜನರನ್ನು ಕರೆಸಿ, ಬೇರೆ ಬೇರೆ ಧರ್ಮದ ಜನರಂದರೂ ಕಾಮನ್ ಮ್ಯಾನ್ ಅಲ್ಲ, ಬೇರೆ ಬೇರೆ ಧರ್ಮದಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಧಾರ್ಮಿಕ ವಿಷಯದಲ್ಲಿ, ಅವರನ್ನು ಕರೆಸಿ ಅವರ ಧರ್ಮದಲ್ಲಿ ಏನೆಲ್ಲ ಬರೆಯಲಾಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೇಳ್ತಾ ಇದ್ದ ಅವರಿಗೆ. ಇದನ್ನು ನೋಡಿ ಅವನು ಎಂಜಾಯ್ ಮಾಡ್ತಿದ್ದ, ಇದ್ರ ಬಗ್ಗೆ ತಿಳ್ಕೊತಾ ಇದ್ದ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡ್ಕೊಳ್ತಾ ಇದ್ದ. ಇದು ಇಬಾದತ್ ಖಾನ ಫತೇಪುರ್ ಸಿಕ್ರಿಯಲ್ಲಿ ಶುರು ಆಯಿತು. 1579ರಲ್ಲಿ ಅನುಲಂಘನೀಯ ಶಾಸನ. ಏನಿದು ಅನುಲಂಘನೀಯ ಶಾಸನ ಅಂದ್ರೆ ಇನ್ಫ್ಯಾಲಿಯೇಟ್ರಿ ಡಿಕ್ರಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅನುಲಂಘನೀಯ ಶಾಸನ ಅಂದ್ರೆ ನೋಡಿ, ಅಕ್ಬರ್ ಏನು ಹೇಳ್ತಾನೆ, ಈ ಶಾಸನದಲ್ಲಿ ಏನು ಬರೆಸ್ತಾನಂದರೆ ನೋಡಿ, ಧಾರ್ಮಿಕ ವಿಷಯದಲ್ಲಿ ಏನಾದರೂ ಜಗಳಗಳುಂಟಾದಾಗ, ಧಾರ್ಮಿಕ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಬಂದಾಗ ಅದನ್ನು ಸಾಲ್ವ್ ಮಾಡುವಂಥ ಹೈಯೆಸ್ಟ್ ಅಥಾರಿಟಿ ನನ್ನ ಕೈಯಲ್ಲಿದೆ ಅಂದರೆ ಅಕ್ಬರನ ಕೈಯಲ್ಲಿದೆ ಅಂತ ಬರೆಸ್ತಾನೆ. ಈ ಶಾಸನ ಬರೆದವ್ರು ಯಾರು? ಮುಬಾರಕ್ ಶಾ ಯಾರು? ನಿಮಗೆಲ್ಲ ಗೊತ್ತಿರ್ಬೋದು. ಅಬುಲ್ ಫಜಲ್ ಮತ್ತು ಅಬ್ದುಲ್ ನಾಭಿ ಇವರಿಬ್ಬರು ಅಣ್ಣ ತಮ್ಮಂದಿರು. ಇವ್ರ ತಂದೆ ಮುಬಾರಕ್ ಶಾ. ಸೊ ಇವರಿಬ್ಬರು ಅಕ್ಬರನ ಕ್ಲೋಸ್ ಫ್ರೆಂಡ್ಸು. ನೆಕ್ಸ್ಟು 1581ರಲ್ಲಿ ಫೈನಲಿ ಸೊ ಅನುಲಂಘನೀಯ ಶಾಸನ ಏನು ಹೇಳ್ತು? ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಜಗಳಗಳು ಬಂದರೆ ಅದನ್ನು ಸಾಲ್ವ್ ಮಾಡುವಂಥ ಹೈಯೆಸ್ಟ್ ಅಥಾರಿಟಿ ಯಾರ ಕೈಯಲ್ಲಿದೆ? ಅಕ್ಬರನ ಕೈಯಲ್ಲಿದೆ. 1581ರಲ್ಲಿ ಏನಾಯಿತು? ದೀನ್ ಎ ಇಲಾಹಿ. ನೋಡಿ, ಅಕ್ಬರು ಏನು ಮಾಡ್ದ? ಎಲ್ಲ ಧರ್ಮದಲ್ಲಿರೋ ಒಳ್ಳೆಯ ಗುಣಗಳನ್ನು ತೊಗೊಂಡು ಕ್ರೈಸ್ತ, ಜೈನ, ಹಿಂದೂ ಈ ಥರ ಬೇರೆ ಬೇರೆ ಧರ್ಮದಲ್ಲಿರೋ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಒಂದೇ ಧರ್ಮವನ್ನು ವಿಶ್ವದ ತುಂಬೆಲ್ಲ ಹರಡಲು, ಭಾರತ ತುಂಬೆಲ್ಲ ಹರಡಲು ಪ್ರಯತ್ನ ಪಟ್ಟ. ಬಟ್ ಇದು ಸಕ್ಸಸ್ಫುಲ್ ಆಗಿಲ್ಲ. ಯಾಕಂದರೆ ಅವನು ಯಾರಿಗೂ ಫೋರ್ಸ್ ಮಾಡಲಿಲ್ಲ ದೀನ್ ಇ ಲಾಹಿಗೆ ಜಾಯ್ನ್ ಆಗೋಕ್ಕೆ. ನೋಡಿ, ದೀನ್ ಇ ಲಾಹಿಗೆ ಜಾಯ್ನ್ ಆದವ್ರು ಏನು ಮಾಡಬೇಕಿತ್ತಂದರೆ, ಯಾಕೆ ಜಾಯ್ನ್ ಆಗಲಿಲ್ಲ ಬಹಳಷ್ಟು ಜನ ಅಂದರೆ ಇದರಲ್ಲಿ ಬಹಳಷ್ಟು ಕಂಡೀಷನ್ಸ್ ಇದ್ವು. ಯಾರೇ ಇದರದ್ದು ಮೆಂಬರ್ ಆದರೆ ಆ ಮೆಂಬರು ಇನ್ನೊಬ್ಬ ಇದೇ ದೀನ್ ಇ ಲಾಹಿನ ಇನ್ನೊಬ್ಬ ಮೆಂಬರ್ಗೆ ಎಲ್ಲೂ ಭೇಟಿ ಆದರೂ ಅವರು ಅಲ್ಲಾಹು ಅಕ್ಬರ್ ಅಂತ ಕರಿಬೇಕಿತ್ತು. ನೆಕ್ಸ್ಟು ಮಾಂಸ ಸೇವನೆಯನ್ನು ಕಂಪ್ಲೀಟಾಗಿ ತ್ಯಜಿಸಬೇಕಿತ್ತು. ಅದಾದಮೇಲೆ ಈ ಥರದ್ದೆಲ್ಲ ಕಂಡೀಷನ್ಸ್ ಇದ್ವು. ಸೊ ಹಾಗಾಗಿ ಯಾರೂ ಕೂಡ ಜಾಯ್ನ್ ಆಗಲಿಲ್ಲ. ಕಂಡೀಷನ್ಸ್ ಎಲ್ಲ ಇಂಪಾರ್ಟೆಂಟ್ ಇಲ್ಲ. ಬಟ್ ದೀನ್ ಇ ಲಾಹಿ 1581 ಇದರ ಉದ್ದೇಶ ಏನು? ಇಡೀ ಭಾರತ ತುಂಬಲೆಲ್ಲ ಒಂದೇ ಧರ್ಮ ಹರಡಿಸಬೇಕನ್ನೋದು ಇದರ ಉದ್ದೇಶ. ಇದರದ್ದು ಮುಖ್ಯ ಪುರೋಹಿತರು ಅಬುಲ್ ಫಜಲ್ ನೆನಪಿಡಬೇಕು. ಅದಾದಮೇಲೆ ಈ ದೀನ್ ಇ ಲಾಹಿಲಿ ಒಬ್ಬ ಹಿಂದೂ ಮೆಂಬರ್ಶಿಪ್ ಪಡೆದಿದ್ದ ಹಿಂದೂ ವ್ಯಕ್ತಿ ಯಾರಂದರೆ ಬೀರ್ಬಲ್ನ ಮೊದಲನೇ ಹೆಸರು ಮಹೇಶ್ ದಾಸ್. ನೋಡಿ, ಈ ಥರ ನಾವು ಆಲ್ಮೋಸ್ಟ್ ಇಲ್ಲೇ 100 ಕ್ವಶನ್ಸ್ ಆಯಿತು ಅನಿಸುತ್ತೆ. ನೆಕ್ಸ್ಟು, ಕೆಳಗಿನ ಯಾವ 2 ನದಿಗಳ ಮಧ್ಯೆ ಪ್ರಾಚೀನ ತಕ್ಷಶಿಲಾ ನಗರ ಇತ್ತು? ತಕ್ಷಶಿಲಾ ದ ಓಲ್ಡೆಸ್ಟ್ ಯೂನಿವರ್ಸಿಟಿ. ನಿಮ್ಗೆ ಗೊತ್ತಿರ್ಬೋದು, ಚಾಣಕ್ಯ, ವಾತ್ಸಾಯನ, ದ್ರಾವಿಡಾಚಾರ್ಯ, ಮೈಕೆವೆಲಿ ಅಂತ ಕರೆಯುವಂಥ ವ್ಯಕ್ತಿ ಕೂಡ ಇಲ್ಲೇ ಸ್ಟಡಿ ಮಾಡಿದರು. ಸೊ ರೈಟ್ ಆನ್ಸರು ಝೀಲಮು, ಇಂಡಸ್. ನೋಡಿ, ರಾವಿ, ಚೀನಾ, ಬಿಯಾಸ್, ಸಟ್ಲೇಜ್, ಸಿಂಧು, ಝೀಲಂ, ಚೀನಾ, ರಾವಿ, ಬ್ಯಾಸ್, ಸಟ್ಲೇಜ್. ಸಿಂಧು, ಝೀಲಂ, ಚೀನಾ, ರಾವಿ ಇವೆಲ್ಲ ಸಿಂಧೂ ನದಿಯ ಉಪನದಿಗಳು. ಝೀಲಂ, ಚೀನಾ, ರಾವಿ, ಬ್ಯಾಸ್, ಸಟ್ಲೇಜ್. ಓಕೆ, ಸಟ್ಲೇಜ್ ಭಾರತವನ್ನು ಯಾವ
ಕಣಿವೆಗಳ ಮೂಲಕ ಪ್ರವೇಶ ಮಾಡುತ್ತೆ ಅಂದರೆ ಸಟ್ಲೇಜ್ ಭಾರತವನ್ನು ಶಿಪ್ಕಿಲಾ ಕಣಿವೆಗಳ ಮೂಲಕ ಸಟ್ಲೇಜ್ ಉಗಮಾಗೋದೆಲ್ಲೂ ಟಿಬೇಟಲ್ಲಿ. ಸಿಂಧು ಎಲ್ಲಿಂದ ಎಂಟ್ರಿ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ಇದು ಸಿಂಧು ನದಿ ಬಂದು ಲದಾಖ್ ಜಾಸ್ಕರ್ ಮಧ್ಯೆ ಸಿಂಧು. ಇಲ್ಲಿ ನೋಡಿ, ಮೇಲೆ ಲದಾಖ್ ಇದೆ, ಕೆಳಗಡೆ ಜಾಸ್ಕರ್ ಇದೆ, ಇವೆರಡರ ಮಧ್ಯೆ ಸಿಂಧು ಹರಿತಾ ಇದೆ, ಸಿಂಧು ನದಿ. ಓಕೆ, ಇದು ಕೂಡ ನೆನ್ಪಿಡಬೇಕು. ಕೋಪಕಬಾನ್ ಬೀಚ್ ಎಲ್ಲಿದೆ? ಕೋಪಕಬಾನ್ ಬೀಚ್ ಇರೋದು ರಿಯೋ ಡಿ ಜನೈರೋದಲ್ಲಿ. ಇದು ನೋಡ್ಕೊಳ್ಳಿ ನೀವು, ರಿಯೋ ಡಿ ಜನೈರೋ. ಇಲ್ಲೇ ಪಿಕ್ ಇದೆ ನೋಡಿ, ಇದು ರಿಯೋ ಡಿ ಜನೈರೋ ಬ್ರಾಜಿಲಲ್ಲಿ ಬರುತ್ತೆ. ಸೊ ಕೋಪಕಬಾನ್ ಬೀಚ್ ಇಲ್ಲಿದೆ ನೋಡಿ, ರೈಟ್ ಆನ್ಸರ್. ನೆಕ್ಸ್ಟು, ಪಾರ್ಟಿಸಿಪೇಟರಿ ನೋಟ್ಸ್ಗಳು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿವೆ? ಇದು ಎಕನಾಮಿಕ್ಸ್ ಕ್ವಶನು. ಪಾರ್ಟಿಸಿಪೇಟರಿ ನೋಟ್ಸ್ಗೆ ಇನ್ನೊಂದು ಹೆಸರು ಪಿ ನೋಟ್ಸ್ ಅಂತ ಕರೀತಾರೆ. ಏನಿದು ಪಾರ್ಟಿಸಿಪೇಟರಿ ನೋಟ್ಸ್ ಅಂದರೆ, ಇದು ಸೇಬಿ ನೋಡಿ, ಶೇರ್ ಮಾರ್ಕೆಟ್ ಅಂತ ಬಂದ್ರೇ ನಿಮ್ಮ ತಲೆಯಲ್ಲಿ ಫಸ್ಟು ಸೇಬಿ ಬರಬೇಕು. ಸೇಬಿನೇ ಕಂಟ್ರೋಲಿಂಗ್ ಅಥಾರಿಟಿ ನೋಡಿ. ಸೇಬಿ ಏನು ಮಾಡ್ತು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಮಾಡೋಕ್ಕೆ, ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅತಿ ಹೆಚ್ಚು ಮಾಡಿ. FDI, ಫಸ್ಟ್ ಆಫ್ ಆಲ್ ನಿಮಗೆ FDI ಮತ್ತು FPIಗೆ ಡಿಫ್ರೆನ್ಸ್ ಗೊತ್ತಿರಬೇಕು. FPI ಅಂದರೆ ನಾನು ಯಾವುದೇ ಬೇರೆ ದೇಶದಲ್ಲಿ ಶೇರ್ ಮಾರ್ಕೆಟ್ ಆಗಿರಲಿ, ಸ್ಟಾಕ್ ಮಾರ್ಕೆಟ್ ಆಗಿರಲಿ, ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು FPI ಅನಿಸುತ್ತೆ. FPI ಅನಿಸುತ್ತೆ ಅಲ್ಲ, FPI. ನೆಕ್ಸ್ಟ್ FDI ಅಂದರೆ ನಾನು ಬೇರೆ ದೇಶದಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು FDI. ಲೈಕ್ ಅಲ್ಲಿ ಬಿಲ್ಡಿಂಗ್ ಕಟ್ಸೋದಾಗಿರ್ಬೋದು, ಸ್ಕೂಲ್ ಕಟ್ಸೋದಾಗಿರ್ಬೋದು, ಕಂಪನಿ ಕಟ್ಸೋದಾಗಿರ್ಬೋದು, ಈ ಥರದ್ದೆಲ್ಲ ಕೆಲಸದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಕನ್ಸ್ಟ್ರಕ್ಷನ್ ಕೆಲಸದಲ್ಲಾಗಿರ್ಬೋದು, ಅದು FDIಯು. ಶೇರ್ ಮಾರ್ಕೆಟಲ್ಲಿ ಬರೀ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು FPI. ನಮ್ಮದು ಕ್ವಶನ್ ನೋಡೋಣ. ಪಿ ನೋಟ್ಸ್ ಅಂತ ಏನು ಅಂದರೆ ನೋಡಿ, ಮೊದಲು ಹೆಂಗಿತ್ತು ಅಂದರೆ ಕಂಡೀಷನು, ಪಿ ನೋಟ್ಸ್ ಬರೋಕ್ಕಿಂತ ಮುಂಚೆ ಸೇಬಿ ಏನು ಹೇಳಿತು, ಬೇರೆ ಕಂಪನಿ ಏನಾದರೂ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ FPIಯಲ್ಲಿ ಇದು ಫಸ್ಟು ಭಾರತದಲ್ಲಿ ರಿಜಿಸ್ಟರ್ಡ್ ಆಗಿರಬೇಕು ಕಂಪನಿ. ಭಾರತದಲ್ಲಿ ರಿಜಿಸ್ಟರ್ಡ್ ಆಗಿಲ್ಲ ಅಂದರೆ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಸೊ ಇವಾಗ ಈ ಪಿ ನೋಟ್ಸನ್ನು ಜಾರಿ ಮಾಡಿ ಏನು ಮಾಡ್ತು, ಇನ್ನೊಂದು ಕಂಪನಿ ಇದೆ, ಭಾರತದಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದೆ, ಬಟ್ ಇದು ಭಾರತದಲ್ಲಿ ರಿಜಿಸ್ಟರ್ಡ್ ಇಲ್ಲ. ಸೊ ಇವಾಗ ಪ್ರಾಬ್ಲಮ್ ಏನಿಲ್ಲ. ಈ ಕಂಪನಿ ಏನು ಮಾಡಬೇಕು, ಆಲ್ರೆಡಿ ರಿಜಿಸ್ಟರ್ಡ್ ಕಂಪನಿ ಹತ್ರ ಹೋಗಿ ತಮ್ಮ ದುಡ್ಡನ್ನು ಕೊಟ್ಟು ಇವ್ರಿಗೆ ಹೇಳಿ, ಇವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವರು ಬಂದಂಥ ದುಡ್ಡಲ್ಲಿ 1% 2% ಕಮಿಷನ್ ತೊಗೊಂಡು ಉಳಿದಿರೋದು ಈ ಅನ್ರಿಜಿಸ್ಟರ್ಡ್ ಕಂಪನಿಗೆ ಕೊಡ್ತಾರೆ. ಇದು ಪಿ ನೋಟ್ಸ್. ಎಷ್ಟು ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ಯಾವ ರಾಷ್ಟ್ರೀಯ ಹೆದ್ದಾರಿ ಮಹಾರಾಷ್ಟ್ರ, ಛತ್ತೀಸ್ಗಢ ಹಾಗೂ ಒಡಿಸ್ಸಾಗಳ ಮೂಲಕ ಹಾದು ಹೋಗುತ್ತೆ? ನೋಡಿ, ಫಸ್ಟ್ 4 NH 1, 2, 3, 4 ನೆನ್ಪಿಡಲೇಬೇಕು ನೀವು. NH 1 ನಾನು ಹೆಂಗೆ ನೆನ್ಪಿಟ್ಟಿದ್ದೆ ನೋಡಿ, 1, 2, 3, 4 ಈ ಥರ ನೆನ್ಪಿಟ್ಟಿದೆ. ಇದು ಕಾಮನ್ ಪಾಯಿಂಟ್. ಡೆಲ್ಲಿ, ಇದು ಅಮೃತ್ಸರ್. ಸೊ NH 1 ಡೆಲ್ಲಿ ಟು ಅಮೃತ್ಸರು, NH 2 ಡೆಲ್ಲಿ ಟು ಕೋಲ್ಕತ್ತಾ, NH 3 ಡೆಲ್ಲಿ ಟು ಮುಂಬೈ, NH 4 ಡೆಲ್ಲಿ ಟು ಚೆನ್ನೈ. ಇದು 3. ಇದು ಆ್ಯಕ್ಚುಲಿ ಡೆಲ್ಲಿ ಟು ಮುಂಬೈನೂ ಕೊಡ್ತಾರೆ ಕೆಲವೊಂದು ಸಲ ಆಗ್ರಾ ಕೊಟ್ಟರೆ ಆಗ್ರಾ ಹಾಕಬೇಕು. ಎಕ್ಸಾಕ್ಟ್ ಪಾಯಿಂಟ್ ಕೇಳಿದರೆ ಆಗ್ರಾ ಟು ಮುಂಬೈ. ಓಕೆ, ನೆಕ್ಸ್ಟ್ 6 ಮಹಾರಾಷ್ಟ್ರ, ಛತ್ತೀಸ್ಗಢ. ಇದು 6 ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ. ಸೊ ನಮ್ಮ ಆನ್ಸರು 6 ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ. ನೆಕ್ಸ್ಟು, ಮನುಷ್ಯರಲ್ಲಿ ಸಾಮಾನ್ಯವಾಗಿ ವೀರ್ಯಾಣು ಹಾಗೂ ಅಂಡಾಣುಗಳು ಸಂಯೋಗ ಹೊಂದುವುದಿಲ್ಲ. ಇದು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನು. ಫ್ಯಾಲೋಪಿಯನ್ ಟ್ಯೂಬ್, ರೈಟ್ ಆನ್ಸರ್ ಫ್ಯಾಲೋಪಿಯನ್ ಟ್ಯೂಬ್. ನೋಡಿ, ಇದು ಹೆಣ್ಣು ಮಕ್ಕಳ ರೀಪ್ರೊಡಕ್ಟಿವ್ ಪಾರ್ಟು. ಇದು ಓವರಿ. ಇದು ಏನಿದೆಯಲ್ಲ ಪಾರ್ಟು, ಇದಕ್ಕೆ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರೀತಾರೆ. ಈ ಫ್ಯಾಲೋಪಿಯನ್, ಇದು ಯೂಟಿರಸ್ಸು, ಇಲ್ಲಿ ಕೂಸು ಬೆಳೆಯುತ್ತೆ ಝೈಗೋಟಲ್ಲಿ. ಝೈಗೋಟ್ ಫಾರ್ಮ್ ಆಗಿ ಅದು ನೋಡಿ, ನಾನು ಹೇಳ್ತೀನಿ ನೋಡಿ, ಓವರಿ ಇದೆಯಲ್ಲ, ಓವರಿಯಿಂದ ಎಗ್ ರಿಲೀಸ್ ಆಗುತ್ತೆ. ಸೊ ಆ ಎಗ್ ಇಲ್ಲಿ ಬಂದ ತಕ್ಷಣ, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಬಂದ ತಕ್ಷಣ ಇಲ್ಲಿರುವಂಥ ಒಂದು ಸ್ಪರ್ಮ್ ಬರುತ್ತೆ. ಇದು ಸ್ಪರ್ಮು ಮತ್ತು ಎಗ್ಗು ಎರಡೂ ಕೂಡಿಕೊಂಡು ಫೈನಲಿ ಫರ್ಟಿಲೈಸ್ ಆಗ್ತವೆ. ಫರ್ಟಿಲೈಸ್ ಆದ ತಕ್ಷಣ ನೆಕ್ಸ್ಟು, ಫರ್ಟಿಲೈಸ್ ಅಂದರೆ ಏನು, ಎಗ್ಗು ಮತ್ತು ಸ್ಪರ್ಮು ಕೂಡ್ಕೊಳ್ಳೋದಕ್ಕೆ ಫರ್ಟಿಲೈಸ್ ಅಂತಾರೆ. ಫರ್ಟಿಲೈಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಆದಮೇಲೆ ಬೇಬಿ ಫಾರ್ಮ್ ಆಗುತ್ತೆ ಯೂಟಿರಸಲ್ಲಿ. ಬಟ್ ಇವ್ರೇನು ಕೇಳಿದ್ದಾರೆ, ಎರಡು ಕೂಡ್ಕೊಳ್ಳುವಂಥ ಸ್ಥಳ. ಸೊ ಇವೆರಡು ಕೂಡ್ಕೊಂಡಿದ್ದಲ್ಲಿ ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಇದು ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ಕೆಳಗಿನ ಯಾವ ನದಿ ಅಮರಕಂಟಕದಲ್ಲಿ ಉಗಮಿಸುತ್ತದೆ? ಅಮರಕಂಟಕದಲ್ಲಿ ದಾಮೋದರ ಇಲ್ಲ, ದಾಮೋದರ ಈ ಕಡೆ ಛೋಟಾ ನಾಗ್ಪುರಲ್ಲಿ ಉಗಮ ಆಗುತ್ತೆ. ಮಹಾನದಿ ಛತ್ತೀಸ್ಗಢಲ್ಲಿ ಉಗಮ ಆಗುತ್ತೆ, ಒಡಿಸ್ಸಾ ಮೂಲಕ ಹರಿಯುತ್ತೆ. ನರ್ಮದಾ ಅಮರಕಂಟಕಲ್ಲಿ ಉಗಮ ಆಗುತ್ತೆ. ಇದು ತಪತಿ
ತಪತಿ ಇಲ್ಲ, ಗುಜರಾತ್ ಮೂಲಕ ಹರಿದು ಕೂಡಿ ಈ ಕಡೆ ಲೆಫ್ಟಿಗೆ ಹರ್ಕೊಂಡು ಹೋಗುತ್ತೆ. ಇದು ಮ್ಯಾಪ್ ಮೂಲಕ ತೋರಿಸ್ತೀನಿ ನೋಡಿ. ನೋಡಿ ಇದು ನರ್ಮದಾ ಎಲ್ಲಿ ಒರಿಜಿನೇಟ್ ಆಯಿತು? ಈ ಮೈಕೆಲ ರೇಂಜ್ ಹತ್ರ ಅಮರ್ಕಂಟಕ್ ಪ್ಲ್ಯಾಟ್ಯೂ ಇದೆ, ಅಲ್ಲಿಂದ ನರ್ಮದಾ ಬಂದು ಈ ಕಡೆ ಹರಿದು ಹೋಗುತ್ತೆ. ಆಲ್ ರೈಟ್, ತಪತಿ ಕೂಡ ಇಲ್ಲಿಂದ ಲೆಫ್ಟು. ನೆಕ್ಸ್ಟು ದಾಮೋದರ್, ಛೋಟಾ ನಾಗ್ಪುರ್ ಪ್ಲ್ಯಾಟಿಯಿಂದ ದಾಮೋದರ್ ಒರಿಜಿನೇಟ್ ಆಗುತ್ತೆ, ಈ ಕಡೆ ಹರಿದೋಗಿದೆ ನೋಡಿ. ಮಹಾನದಿ ಛತ್ತೀಸ್ಗಢದಿಂದ ಒರಿಜಿನೇಟ್ ಆಗಿ ಈ ಕಡೆ ಡೆಲ್ಟಾ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಡೆಲ್ಟಾ ಮತ್ತು ಎಸ್ಚುವರಿ ಅಂದರೆ ಏನು ನಿಮ್ಗೆ ಗೊತ್ತಿರಬೇಕು. ಡೆಲ್ಟಾ ಮತ್ತು ಎಸ್ಚುವರಿ ಅಂದರೆ ನೋಡಿ, ಸೌತ್ ಇಂಡಿಯಾದ ಸ್ಲೋಪು ಇಲ್ಲಿಂದ ಕೆಳಗಡೆ, ಸೌತ್ ಇಂಡಿಯಾ ಸ್ಲೋಪು ಈಸ್ಟ್ ಕಡೆ ಇದೆ, ಅಂದರೆ ಈ ಕಡೆ ಇಳಿಜಾರಿನಿಂದ ಕೂಡಿದೆ. ಇದು ಇಳಿಜಾರಿನಿಂದ ಕೂಡಿದೆ. ಯಾವುದೇ ನದಿ ಇಲ್ಲಿ ಒರಿಜಿನೇಟ್ ಆದರೆ ಇಲ್ಲಿ ಬರ್ತಾ ಬರ್ತಾ ಫಸ್ಟ್ ಸ್ಪೀಡ್ ಜಾಸ್ತಿ ಇರುತ್ತೆ, ಯಾಕಂದರೆ ಸ್ಲೋಪ್ ಇದೆ ರೈಟ್ ಸೈಡು. ಇಲ್ಲಿ ಬರ್ತಾ ಬರ್ತಾ ಅದರ ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಈ ನದಿ ತನ್ನ ಜೊತೆ ಹರ್ಕೊಂಡು ಬಂತ ಎಷ್ಟೋ ಮಣ್ಣನ್ನು ಇಲ್ಲಿ ತಂದ ಮೇಲೆ ಅತೀ ಸ್ಲೋ ಆಗೋದ್ರಿಂದ ಸ್ಪೀಡು, ಈ ಮಣ್ಣನ್ನು ಮುಂದೆ ತಳ್ಳಲು ಇದರಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾಗಿ ಆ ಮಣ್ಣನ್ನು ಏನು ಮಾಡ್ತೇವೆ ಇಲ್ಲಿ ಸಂಚಯಿಸಿ ಈ ನದಿ ಏನು ಮಾಡುತ್ತೆ, ತನ್ನ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಈ ಕಡೆ ಹರಿದೋಗುತ್ತೆ. ಇದು ಡೆಲ್ಟಾ. ಅದೇ ಎಸ್ಚುವರಿ ಅಂದರೆ ನೋಡಿ, ಇದು ವೆಸ್ಟರ್ನ್ ಘಾಟ್ಸ್ ಈ ಕಡೆ ಹರಿಯೋ ನದಿ ಏನು ಮಾಡುತ್ತೆ, ಎಸ್ಚುವರಿಯಲ್ಲಿ ಇದು ಆಲ್ಟಿಟ್ಯೂಡ್ ಅತಿ ಹೈ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ ಇಲ್ಲಿ, ಆದ ಕಾರಣ ಇದು ಅತಿ ಹೈಯೆಸ್ಟ್ ಪಾಯಿಂಟಲ್ಲಿದೆ. ಸೊ ಹಾಗಾಗಿ ಇಲ್ಲಿರುವ ನದಿ ಬಂದು ಈ ಥರ ಕೆಳಗೆ ಸಮುದ್ರದಲ್ಲಿ ಬೀಳುತ್ತೆ. ಈ ಥರ ಸಮುದ್ರದಲ್ಲಿ ಬಿದ್ದಾಗ ನದಿ ನೀರು ಸಮುದ್ರ ನೀರು ಜಾಯ್ನ್ ಆಗುತ್ತೆ. ಸೊ ಸಮುದ್ರದ ನೀರನ್ನು ಇದು ಹಿಂದೆ ತಳ್ಳಲು ಪ್ರಯತ್ನ ಮಾಡುತ್ತೆ ನದಿ ನೀರು. ಹಾಗಾಗಿ ಇಲ್ಲಿ ಒಂಥರ ಬಹಳಷ್ಟು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಎಸ್ಚುವರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಎಸ್ಚುವರಿ, ಇದು ಡೆಲ್ಟಾ. ಸೊ ರೈಟಿಗೆ ಹರಿಯೋ ನದಿಗಳು ಯಾವಾಗಲೂ ಡೆಲ್ಟಾ ಕ್ರಿಯೇಟ್ ಮಾಡಿದರೆ, ಲೆಫ್ಟಿಗೆ ಹರಿಯೋ ನದಿಗಳು ಎಸ್ಚುವರಿ ಕ್ರಿಯೇಟ್ ಮಾಡ್ತವೆ. ಇದನ್ನು ನೆನ್ಪಿಡ್ಬೇಕು ನೀವು. ಡೆಲ್ಟಾ ಅಂದ್ರೇನು? ನದಿ ಹರ್ಕೊಂಡು ಬರುವಾಗ ತನ್ನ ಜೊತೆ ತಂದಂತಹ ಮಣ್ಣು ಒಂದು ಸಮಯದಲ್ಲಿ ಅಂದರೆ ಸ್ಪೀಡ್ ಸ್ಲೋ ಆದಾಗ ಆ ಮಣ್ಣನ್ನು ಮುಂದಕ್ಕೆ ತಳ್ಳೋಂಥ ಶಕ್ತಿ ಇರೋದಿಲ್ಲ, ಅದಕ್ಕಾಗಿ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಇರುತ್ತೆ. ಇದು ಡೆಲ್ಟಾ. ಎಸ್ಚುವರಿ ಅಂದರೆ ನದಿಗಳು ಅತಿ ಮೇಲಿಂದ ಕೆಳಗೆ ಹರಿಬೇಕಾದರೆ ಸಮುದ್ರ ನೀರನ್ನು ಹಿಂದೆ ತಳ್ಳಲು ಪ್ರಯತ್ನಿಸ್ತವೆ. ಇದು ಎಸ್ಚುವರಿ. ನೆಕ್ಸ್ಟ್ ಕ್ವಶನು, ಕೆಳಗಿನ ಯಾವ ರಾಜ್ಯದಲ್ಲಿ ನಾಮ್ಚಿಕ್ ನಾಮ್ಫುಕ್ ಕಲ್ಲಿದ್ದಲು ನಿಕ್ಷೇಪಗಳಿವೆ? ನಾಮ್ಚಿಕ್ ನಾಮ್ಫುಕ್ ಇರೋದು ಅರುಣಾಚಲ್ ಪ್ರದೇಶದಲ್ಲಿ. ಕಲ್ಲಿದ್ದಲು ಅಂದ ತಕ್ಷಣ ನೀವು ಕಲ್ಲಿದ್ದಲದ 4 ವೆರೈಟಿ ನೆನಪಿರಬೇಕು. ಪಿಟ್, ಲಿಗ್ನೈಟ್, ಬಿಟ್ಯುಮಿನಸ್, ಆಂಥ್ರಸೈಟು ಹೈಯೆಸ್ಟ್ ಕ್ವಾಲಿಟಿ. ಇದು ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಕಂಡುಬರುತ್ತೆ. ಲಿಗ್ನೈಟು ತಮಿಳುನಾಡಲ್ಲಿ ಕಂಡುಬರುತ್ತೆ, ಅರಾವಳಿ ಬೆಟ್ಟಗಳಲ್ಲಿ ಕೂಡ, ಮತ್ತು ಕೆಲವೊಂದು ಸ್ಮಾಲ್ ಅಮೌಂಟಲ್ಲಿ ಇಲ್ಲಿ ಅಸ್ಸಾಮಲ್ಲಿ ಕೂಡ ಕಂಡುಬರುತ್ತೆ. ಬಟ್ ಇದು ನೆನ್ಪಿಡ್ಬೇಕು ನೀವು, ಅರಾವಳಿ ಮತ್ತು ತಮಿಳುನಾಡಲ್ಲಿ. ಸೊ ಪಿಟ್ಟು, ಲಿಗ್ನೈಟು, ಬಿಟ್ಯುಮಿನಸ್, ಆಂಥ್ರಸೈಟು. ಹೈಯೆಸ್ಟ್ ಕ್ವಾಲಿಟಿ ಆಂಥ್ರಸೈಟ್. ಹೈಯೆಸ್ಟ್ ಕ್ವಾಲಿಟಿ ಅಂದರೆ ಏನು? ಅದರಲ್ಲಿ ಮಾಯಿಶ್ಚರ್ ಕಂಟೆಂಟು ಬಹಳಷ್ಟು ಕಡಿಮೆ ಇರುತ್ತೆ. ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ದರೆ ಅದರಿಂದ ಹೊಗೆ ಬರೋದು ಬಹಳಷ್ಟು ಕಮ್ಮಿ ಆಗುತ್ತೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಜಮ್ಮು ಕಾಶ್ಮೀರದಲ್ಲಿ ಕಾಲಕೋಡ್ ನೀಚ ಹೋಮ್ ಅಂತ, ಇದು ಕೂಡ ಕೋಲ್ದೆ. ಕಾಲಕೋಡ್ ನೀಚ ಹೋಮ್ ಇದು ನೆನ್ಪಿಡ್ಬೇಕು ನೀವು. ಇದು ಒಂದು ಸರ್ತಿ ಎಕ್ಸಾಮಲ್ಲಿ ಕೇಳಿದರು. ಕಾಲಕೋಡ್ ನೀಚ ಹೋಮ್ ಇಸ್ ರಿಲೇಟೆಡ್ ಟು ಡ್ಯಾಸ್ ಅಂತ, ಕೋಲ್ ಫೀಲ್ಡ್. ಲಾಸ್ಟ್ ಕ್ವಶನ್ನು, ಭಾರತದ ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಯಾರು ಕಟ್ಟಿದರು? ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಯಾರು ಕಟ್ಟಿದರು? ಇದು ನೋಡಿ, ಆ್ಯಕ್ಚುಲಿ ಸುಭಾಷ್ ಚಂದ್ರ ಬೋಸ್ ಅವರು ವರ್ಲ್ಡ್ ವಾರ್ 2 ನಡಿಬೇಕಾದ್ರೆ ಜರ್ಮನಿ ಹೆಲ್ಪ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಫಾರ್ಮ್ ಮಾಡಿದಂಥ ಸಂಘ ಫ್ರೀ ಇಂಡಿಯನ್ ಲೀಜನ್. ಅಂದರೆ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಲು ಇದು ಶುರು ಮಾಡಿದರು ಇವರು. ಬಟ್ ಫೈನಲಿ ಜರ್ಮನಿ ಏನು ಮಾಡಿತು, ಶರಣಾಯಿತು ಬ್ರಿಟಿಷರಿಗೆ. ಆವಾಗ ಏನು ಮಾಡ್ತಿದ್ದು, ಇದು ಫ್ರೀ ಇಂಡಿಯನ್ ಲೀಜನ್ ಅನ್ನೋ ಸಂಸ್ಥೆ ಏನಾಯಿತು, ರದ್ದುಗೊಳಿಸಲಾಯಿತು. ಸೊ ಇದಿಷ್ಟು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಲಾಲಾ ಹರ್ದಯಾಳು ಗದರ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು 1913ರಲ್ಲಿ. ಇದು ಕೂಡ ನೆನಪಿಡ್ಬೇಕು ನಿಮ್ಗೆ. ಓಕೆ, ಇದಿಷ್ಟು ಒಂದು ಕ್ವಶನ್ ಬಿಟ್ಟಿದೆ, ಅದು ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಇದು ರೈಟ್ ಆನ್ಸರು. 14th ಮುಂದಿನ ಯಾವುದು ಬಯೋಸ್ಫಿಯರ್ ರಿಸರ್ವ್ ಅಲ್ಲ. ಬಯೋಸ್ಫಿಯರ್ ರಿಸರ್ವ್ ಅಲ್ಲ ಅಂದರೆ ರೈಟ್ ಆನ್ಸರು ನಲ್ಲಮಲೆ ಇಲ್ಲ. ಉಳಿದಿರೋದೆಲ್ಲ ಬಯೋಸ್ಫಿಯರ್ ರಿಸರ್ವ್ ಇದೆ. ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ನೀಲಗಿರಿ. ನೋಡಿ, ಒಂದು ಬಯೋಸ್ಫಿಯರ್ ರಿಸರ್ವ್ ಯಾಕೆ ಶುರು ಮಾಡ್ತಾರೆ? ಬಯೋಸ್ಫಿಯರ್ ರಿಸರ್ವ್ ಇವಾಗ ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು, ಯಾವ ಥರ ಪ್ರಾಣಿ ಪಕ್ಷಿಗಳಿಗೆ ಪ್ರೊಟೆಕ್ಟ್ ಮಾಡಲು ಶುರು ಮಾಡಿದರು, ಇದು ಕೂಡ ಅದೇ ಇಂಟೆನ್ಷನಿಂದ ಶುರು ಮಾಡಿದರು. ಇದು ಏರಿಯಾದಲ್ಲಿ ಬಹಳಷ್ಟು ದೊಡ್ಡದಾಗಿರುತ್ತೆ. ಅಂದರೆ ಇದರಲ್ಲಿ ನ್ಯಾಷನಲ್ ಪಾರ್ಕ್ ಕೂಡ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಇರ್ಬೋದು. ಏರಿಯಾದಲ್ಲಿ ಬಹಳಷ್ಟು ವೈಡ್ ಆಗಿರುತ್ತೆ ಇದು ಯಾವುದು ಬಯೋಸ್ಫಿಯರ್ ರಿಸರ್ವ್. ನಲ್ಲಮಲೆ ಇಲ್ಲ. ಸೊ ಹೀಗೆ ನಾವು ಆಲ್ಮೋಸ್ಟ್ ಮೋರ್ ದೆನ್ 100 ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಅಂದ್ಕೊಂಡಿದ್ದೀನಿ ನಾನು. ಸೊ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಈ ಸೆಷನ್ ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ನಿಮ್ಮದು ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.